ನಾನೊಬ್ಬಳು ಪೂಜಾರಿಯ ಮಗಳಾಗಿದ್ದೆ. ಇಲ್ಲಿಯವರೆಗೆ ಯಾವುದೇ ಪುರುಷ ನನ್ನನ್ನು ನೋಡಿರಲಿಲ್ಲ. ಆದರೆ ನನ್ನ ಮದುವೆಯ ರಾತ್ರಿ ನನ್ನ ಗಂಡ ನನ್ನ ಮೇಲೆ ಚಾರಿತ್ರ್ಯಹೀನಳೆಂದು ಆರೋಪಿಸಿದನು ಮತ್ತು ಇದನ್ನು ಸಾಬೀತುಪಡಿಸಲು ಅವನು ನನಗೆ ಅಲ್ಟ್ರಾಸೌಂಡ್ ಕೂಡ ಮಾಡಿಸಿದನು. ಅದರಲ್ಲಿ ನಾನು 4 ತಿಂಗಳ ಗರ್ಭಿಣಿ ಎಂದು ತಿಳಿದು ಬಂದಿತು. ಅವನು ತಕ್ಷಣ ನನಗೆ ವಿಚ್ಛೇದನ ನೀಡಿ ನನ್ನನ್ನು ತಂದೆಯ ಮನೆಯಲ್ಲಿ ಬಿಟ್ಟು ಹೋದನು. ನಾನು ಅಳುತ್ತಾ ತಂದೆಯ ಮನೆಗೆ ಹಿಂತಿರುಗಿದೆ ಮತ್ತು ರಾತ್ರಿ 2 ಗಂಟೆಗೆ ನನ್ನ ಹಾಸಿಗೆ ಮೇಲೆ ಏನೋ ಒದ್ದೆಯಾದಂತೆ ಭಾಸವಾಯಿತು. ನಾನು ಹೊದಿಕೆ ತೆಗೆದು ನೋಡಿದಾಗ ನನ್ನ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿದವು. ನಾನು ಬಹಳ ಉನ್ನತ ಶ್ರೇಣಿಯ ಪೂಜಾರಿಯ ಮಗಳಾಗಿದ್ದರಿಂದ ನನ್ನ ಮನಸ್ಸು ಚೂರಾಗಿತ್ತು. ನನ್ನ ಸಭ್ಯತೆಗೆ ಪ್ರಮಾಣ ಪತ್ರವಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ನಮ್ಮ ಕುಟುಂಬವನ್ನು ಇಡೀ ಬಡಾವಣೆಯಲ್ಲಿ ಬಹಳ ಗೌರವದಿಂದ ನೋಡಲಾಗುತ್ತಿತ್ತು. ನನ್ನ ತಂದೆಯ ಪ್ರಾಮಾಣಿಕತೆ ಮತ್ತು ಸಭ್ಯತೆಯ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ಆದರೆ ನನ್ನ ತಂದೆಯ ಹೊಗಳಿಕೆ ಬಂದಾಗಲೆಲ್ಲ ನನ್ನ ಅತ್ತೆ, ಅಂದರೆ ನನ್ನ ತಂದೆಯ ತಂಗಿ, ಮುಖ ಗಂಟಿಕ್ಕಿಕೊಳ್ಳುವುದನ್ನು ನಾನು ಅರಿತಿದ್ದೆ. ಅವಳು ಏನನ್ನ ಹೇಳುತ್ತಿರಲಿಲ್ಲ, ಆದರೆ ಯಾವಾಗಲೂ ನಿರಾಕರಣೆಯ ಸಂಕೇತವಾಗಿ ತಲೆ ಅಳ್ಳಾಡಿಸುತ್ತಿದ್ದಳು. ತಂದೆ ಎದ್ದು ಹೋದಾಗ ಅತ್ತೆ ಹೇಳುತ್ತಿದ್ದಳು, ಯಾರ ನಡವಳಿಕೆ ಎಷ್ಟೇ ಉತ್ತಮವಾಗಿದ್ದರೂ ವ್ಯಕ್ತಿಯ ಉದ್ದೇಶಗಳು ದೇವರಿಗೆ ಮಾತ್ರ ಗೊತ್ತು. ನಾನು ಇದಕ್ಕೆ ತಲೆಯಾಡಿಸುತ್ತಿದ್ದೆ ಮತ್ತು ಅತ್ತೆ ಮೌನವಾಗಿರುತ್ತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಆಳವಾದ ದುಃಖವಿತ್ತು. ಅವಳು ನನಗೆ ಏನನ್ನೋ ಹೇಳಲು ಬಯಸುತ್ತಾಳೆ, ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂಬಂತೆ. ಆರಂಭದಲ್ಲಿ ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳುವಂತೆ ನಾನು ಒತ್ತಾಯಿಸುತ್ತಿದ್ದೆ, ಆದರೆ ಅವಳು ಉತ್ತರಿಸಲು ನಿರಾಕರಿಸಿದಾಗ ನಾನು ಮೌನವಾದೆ. ಈಗ ನಾನು ಅವಳನ್ನು ಏನನ್ನು ಕೇಳುವುದನ್ನು ನಿಲ್ಲಿಸಿದ್ದೆ, ಏಕೆಂದರೆ ಅವಳು ತನ್ನ ಭಾವನೆಗಳನ್ನು ಎಂದಿಗೂ ಹಂಚಿಕೊಳ್ಳುವುದಿಲ್ಲ ಎಂದು ನಾನು ಅರಿತುಕೊಂಡಿದ್ದೆ. ಇಷ್ಟು ವರ್ಷಗಳಲ್ಲಿ ನಾನು ಅರಿತುಕೊಂಡ ಒಂದು ವಿಷಯವೆಂದರೆ, ನನ್ನ ಅತ್ತೆಗೆ ನನ್ನ ತಂದೆಯನ್ನು ಕಂಡರೆ ಇಷ್ಟವಿರಲಿಲ್ಲ. ಏಕೆಂದು ನನಗೆ ಅರ್ಥವಾಗಲಿಲ್ಲ, ಏಕೆಂದರೆ ನಾನು ನನ್ನ ತಂದೆಯಲ್ಲಿ ಎಂದಿಗೂ ಕೆಟ್ಟದನ್ನು ನೋಡಿರಲಿಲ್ಲ. ದೊಡ್ಡ ವಿಷಯವೆಂದರೆ, ಚಿಕ್ಕಪ್ಪನ ಮರಣದ ನಂತರ ತಂದೆ ತನ್ನ ವಿಧವೆ ತಂಗಿಯನ್ನು ಹೆಮ್ಮೆಯಿಂದ ದತ್ತು ತೆಗೆದುಕೊಂಡಿದ್ದರು. ಅವರು ಅತ್ತೆಯನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವರ ಪ್ರತಿಯೊಂದು ಅಗತ್ಯಗಳನ್ನು ನೋಡಿಕೊಂಡರು. ಚಿಕ್ಕಪ್ಪ ತೀರಿಹೋಗಿ ಬಹಳ ಕಾಲ ಆದ ನಂತರ ನನ್ನ ತಂದೆ ತಾಯಿಯ ಮೂಲಕ ನನ್ನ ಅತ್ತೆಗೆ, ನಿನಗೆ ಮತ್ತೆ ಮದುವೆಯಾಗಲು ಇಷ್ಟವಿದೆಯಾ ಎಂದು ಕೇಳಿ ಕಳಿಸಿದರು. ಇದಕ್ಕೆ ನನ್ನ ಅತ್ತೆ ಸ್ಪಷ್ಟವಾಗಿ ನಿರಾಕರಿಸಿದಳು. ಅವಳು ಹೇಳಿದಳು, ಹೋಗಿ ನಿಮ್ಮ ಗಂಡನಿಗೆ ಹೇಳಿ, ನನ್ನ 2 ಹೊತ್ತಿನ ಊಟ ಅವರಿಗೆ ಭಾರವಾಗುತ್ತಿದ್ದರೆ ನಾನು ಎಲ್ಲಿಗಾದರೂ ಹೋಗಿ ಕೂಲಿ ಕೆಲಸ ಮಾಡುತ್ತೇನೆ, ಆದರೆ ಮದುವೆಯಾಗುವುದಿಲ್ಲ. ನನ್ನ ತಾಯಿ ಇದನ್ನ ತಂದೆಗೆ ಹೇಳಿದಾಗ ನನ್ನ ತಂದೆ ಹೇಳಿದರು, ನನ್ನ ತಂಗಿಯ ಹೃದಯವು ಲೌಕಿಕ ಸಂಬಂಧಗಳಿಂದ ತುಂಬಿ ಹೋದಂತೆ ಕಾಣುತ್ತದೆ. ಕೆಲ ಸಮಯದ ನಂತರ ನನ್ನ ತಾಯಿಯ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ತದನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಅವಳು ತೀರಿಕೊಂಡಳು. ಆ ಸಮಯದಲ್ಲಿ ನನಗೆ ಕೇವಲ 4 ವರ್ಷ ವಯಸ್ಸಾಗಿತ್ತು. ನನ್ನ ತಾಯಿಯ ಅಗಲಿಕೆ ನನ್ನನ್ನು ಹುಚ್ಚಳನ್ನಾಗಿ ಮಾಡಿತ್ತು. ನಾನು ಒಬ್ಬಳೇ ಮಗಳಾಗಿದ್ದರಿಂದ ನಾನು ತಾಯಿಗೆ ತುಂಬ ಹತ್ತಿರವಾಗಿದ್ದೆ. ಅವಳು ಹೋದ ನಂತರ ಈ ದೊಡ್ಡ ಜಗತ್ತಿನಲ್ಲಿ ನಾನು ಒಂಟಿಯಾದಂತೆ ಭಾಸವಾಯಿತು. ನನಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ, ಆಟವಾಡಲು ಮನಸ್ಸಿರಲಿಲ್ಲ. ನಾನು ದಿನವಿಡೀ ಅಮ್ಮನನ್ನು ನೆನೆದು ಅಳುತ್ತಿದ್ದೆ, ಊಟ ಮತ್ತು ನೀರನ್ನು ಬಿಟ್ಟಿದ್ದೆ. ಅತ್ತೆ ತನ್ನ ಗಂಡನ ದುಃಖದಲ್ಲಿ ಮುಳುಗಿದ್ದಳು, ಹಾಗಾಗಿ ಅವಳು ನನ್ನ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಆದರೆ ಒಂದು ದಿನ ನಾನು ತುಂಬ ಅನಾರೋಗ್ಯಕ್ಕೆ ಈಡಾದಾಗ ತಾಯಿ ಇಲ್ಲದೆ ನಾನು ಒಂಟಿಯಾಗಿದ್ದೇನೆ ಎಂದು ಅವಳಿಗೆ ಅರಿವಾಯಿತು. ಇದರ ನಂತರ ಅತ್ತೆ ತಾಯಿಯಾಗಿ ನನ್ನನ್ನು ನೋಡಿಕೊಂಡಳು. ಅವಳಿಗೆ ಸ್ವಂತ ಮಕ್ಕಳಿರಲಿಲ್ಲ, ಹಾಗಾಗಿ ಅವಳು ನನ್ನನ್ನೇ ತನ್ನ ಮಗಳಾಗಿ ಮಾಡಿಕೊಂಡಳು. ಈಗ ಅವಳು ತನ್ನ ಹೆಚ್ಚಿನ ಸಮಯವನ್ನು ನನ್ನೊಂದಿಗೆ ಕಳೆಯಲು ಪ್ರಾರಂಭಿಸಿದಳು. ತಾಯಿಯ ಅಗಲಿಕೆಯ ನಂತರ ನಾನು ತುಂಬ ಒಂಟಿಯಾಗಿದ್ದರಿಂದ ನಾನು ಅತ್ತೆಯ ನೆರಳಿನಲ್ಲಿ ತಾಯಿಯ ಪ್ರೀತಿಯನ್ನು ಹುಡುಕಲು ಪ್ರಾರಂಭಿಸಿದೆ. ಹಾಗಾಗಿ ಅತ್ತೆ ತಂದೆಯ ಬಗ್ಗೆ ಕೆಟ್ಟದಾಗಿ ಹೇಳಿದಾಗ ಆ ವಿಷಯಗಳು ನನಗೆ ಕೆಟ್ಟದಾಗಿ ಕಾಣಿಸಲಿಲ್ಲ. ಸಂಜೆಯ ಸಮಯವಾಗಿತ್ತು. ನಾನು ಅಡಿಗೆ ಮನೆಯಲ್ಲಿ ಸಂಜೆಯ ಊಟಕ್ಕೆ ತಯಾರಿ ನಡೆಸುತ್ತಿದ್ದೆ. ಅತ್ತೆ ತರಕಾರಿ ಸಿದ್ಧಪಡಿಸುತ್ತಿದ್ದಳು ಮತ್ತು ನಾನು ರೊಟ್ಟಿ ಲಟ್ಟಿಸುತ್ತಿದ್ದೆ. ಆಗ ತಂದೆ ಅಡಿಗೆ ಮನೆಗೆ ಬಂದರು. ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈಯಾಡಿಸಿ ಹೇಳಿದರು, ಮಗಳೇ, ನನಗೆ ತುಂಬ ಹಸಿವಾಗಿದೆ, ಬೇಗ ಊಟ ಕೊಡು ಎಂದು ಹೇಳಿ ಅವರು ಅಡಿಗೆ ಮನೆಯಿಂದ ಹೊರಗೆ ಹೋದರು. ಅವರು ಅಲ್ಲಿಂದ ಹೋದ ತಕ್ಷಣ ಅತ್ತೆ ನನ್ನನ್ನು ನೋಡಿ ನನ್ನ ಕೈಯನ್ನು ಒತ್ತಿ ಗಂಭೀರ ಸ್ವರದಲ್ಲಿ ಹೇಳಿದಳು, ನೀನು ಯುವತಿ, ನಿನ್ನ ತಂದೆಯೊಂದಿಗೆ ಹೆಚ್ಚು ಬೆರೆಯುವ ಅಗತ್ಯವಿಲ್ಲ. ನಿನ್ನ ತಂದೆಯಿಂದ ಅಂತರ ಕಾಯ್ದುಕೋ ಎಂದು ಅತ್ತೆ ನನಗೆ ಹೀಗೆ ಹೇಳಿದಳು. ಯಾರು ತನ್ನ ತಂದೆಯಿಂದ ಅಂತರ ಕಾಯ್ದುಕೊಳ್ಳುವುದು ನನಗೆ ತುಂಬ ವಿಚಿತ್ರವಾಗಿ ಕಂಡಿತು. ನಾನು ಅತ್ತೆಯನ್ನು ಕೇಳಿದೆ, ನೀವು ಯಾವ ರೀತಿಯ ಮಾತುಗಳನ್ನು ಹೇಳುತ್ತಿದ್ದೀರಿ? ಅವಳು ಹೇಳಿದಳು,
ಈ ಗಂಡಸರು ಬಹಳ ವಿಚಿತ್ರವಾದ ಮಣ್ಣಿನಿಂದ ಮಾಡಲ್ಪಟ್ಟಿದ್ದಾರೆ. ಅವರು ತಾಯಿಯಂತೆ ತಮ್ಮ ಮಕ್ಕಳನ್ನು ಪ್ರೀತಿಸುವುದಿಲ್ಲ. ಖಂಡಿತ ಅವರಿಗೆ ತಮ್ಮ ಮಕ್ಕಳಿಂದ ಏನಾದರೂ ಆಗಬೇಕಾದಾಗ ಮಾತ್ರ ಅವರು ತಮ್ಮ ಪ್ರೀತಿಯನ್ನು ನೆನಪಿಸಲು ಪ್ರಾರಂಭಿಸುತ್ತಾರೆ. ನಾನು ಮೌನವಾದೆ, ಏಕೆಂದರೆ ಇದಕ್ಕೆ ನನ್ನ ಬಳಿ ಉತ್ತರವಿರಲಿಲ್ಲ. ಅವಳು ಪ್ರತಿದಿನ ರಾತ್ರಿ ನನ್ನ ಕೋಣೆಗೆ ಬಂದು ನನ್ನೊಂದಿಗೆ ಮಾತನಾಡುತ್ತಿದ್ದಳು. ನೀನು ಮಲಗುವವರೆಗೂ ನಾನು ನನ್ನ ಕೋಣೆಗೆ ಹೋಗುವುದಿಲ್ಲ ಎಂದು ಹೇಳುತ್ತಿದ್ದಳು. ನಾನು ಅತ್ತೆಗೆ ಹೇಳುತ್ತಿದ್ದೆ, ನಾನು ದೊಡ್ಡವಳಾಗಿದ್ದೇನೆ, ನನ್ನ ಬಗ್ಗೆ ಚಿಂತಿಸಬೇಡಿ, ನಾನು ನನ್ನಷ್ಟಕ್ಕೆ ಮಲಗುತ್ತೇನೆ. ಆಗ ಅತ್ತೆ ಹೇಳುತ್ತಿದ್ದಳು, ಈಗ ನೀನು ದೊಡ್ಡವಳಾಗಿದೀಯಾ, ಅದಕ್ಕಾಗಿಯೇ ನನಗೆ ನಿನ್ನ ಬಗ್ಗೆ ಹೆಚ್ಚು ಚಿಂತೆ. ನೀನು ಮಲಗಿದಾಗ ನಾನು ಎದ್ದು ನನ್ನ ಕೋಣೆಗೆ ಹೋಗುತ್ತೇನೆ. ಪ್ರತಿದಿನ ಹೀಗೆಯೇ ನಡೆಯುತ್ತಿತ್ತು. ಇಂದು ಕೂಡ ನಾನು ಅತ್ತೆಯೊಂದಿಗೆ ಮಾತನಾಡುತ್ತಾ ನಿದ್ದೆ ಮಾಡಿದೆ. ರಾತ್ರಿ ಸುಮಾರು 2 ಗಂಟೆಯಾಗಿತ್ತು. ನಾನು ಕಣ್ಣು ತೆರೆದು ನೀರು ಕುಡಿಯಬೇಕು ಅನಿಸಿತು. ಆಗ ನನ್ನ ಸೈಡ್ ಟೇಬಲ್ ಮೇಲೆ ಇಂದು ನೀರು ಇಲ್ಲದಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಹೀಗೆಂದು ಆಗಿರಲಿಲ್ಲ. ಬಹುಶಃ ನಾನು ಹಿಂದೆಂದೂ ರಾತ್ರಿ ಕಣ್ಣು ತೆರೆದಿರಲಿಲ್ಲ ಅನಿಸುತ್ತೆ. ಸರಿ, ನಾನೇ ಅಡಿಗೆ ಮನೆಗೆ ಹೋಗಿ ನೀರು ಕುಡಿಯುತ್ತೇನೆ ಎಂದು ಯೋಚಿಸಿದೆ. ನಾನು ನನ್ನ ಕೋಣೆಯಿಂದ ಹೊರಗೆ ಬಂದಾಗ ನನ್ನ ಅತ್ತೆಯ ಕೋಣೆಯಿಂದ ಬೆಳಕು ಬರುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಈ ಸಮಯದಲ್ಲಿ ಅತ್ತೆ ಎಚ್ಚರವಾಗಿದ್ದಾಳೆ, ಅವಳ ಆರೋಗ್ಯ ಹದಗೆಟ್ಟಿದೆಯಾ ಎಂದು ಯೋಚಿಸಿ ನಾನು ಬೇಗನೆ ಅವಳ ಕೋಣೆಯತ್ತ ಸಾಗಿದೆ. ಬಾಗಿಲು ಮುಚ್ಚಿತ್ತು. ಆದರೆ ಒಳಗಿನಿಂದ ತಂದೆಯ ಧ್ವನಿ ಕೇಳಿಸಿತು. ತಂದೆ ಹೇಳುತ್ತಿದ್ದರು, ಏನೇ ಆಗಿದ್ರೂ ಅದು ತಪ್ಪು ತಿಳುವಳಿಕೆಯ ಫಲ, ನನ್ನನ್ನು ಕ್ಷಮಿಸು. ಅತ್ತೆ ಅಳುತ್ತಾ ಹೇಳಿದಳು, ನಾನು ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನೀನು ನನಗೆ ಬಹಳ ಅನ್ಯಾಯ ಮಾಡಿದ್ದೀಯಾ ಮತ್ತು ಅದಕ್ಕಾಗಿ ನಾನು ನಿನ್ನ ಮಗಳನ್ನು ನಿನ್ನಿಂದ ದೂರವಿಡುತ್ತೇನೆ, ಏಕೆಂದರೆ ನೀನೊಬ್ಬ ಕ್ರೂರ ವ್ಯಕ್ತಿ. ಈಗ ನಾನು ಆಘಾತಕ್ಕೊಳಗಾಗಿದ್ದೆ ಮತ್ತು ನನ್ನ ತಂದೆ ಅತ್ತೆಗೆ ಏನು ಮಾಡಿದ್ದಾರೆ ಎಂದು ನಾನು ಆಶ್ಚರ್ಯ ಪಡಲಾರಂಭಿಸಿದೆ. ತಂದೆ ಹೇಳಿದರು, ನಾನು ನಿನ್ನೊಂದಿಗೆ ಮಾಡಿದ ತಪ್ಪನ್ನು ನನ್ನ ಮಕ್ಕಳೊಂದಿಗೆ ಪುನರಾವರ್ತಿಸಲು ಸಾಧ್ಯವಿಲ್ಲ. ಚಿಂತಿಸಬೇಡ, ನಾನು ಹಿಮಾಗೆ ಒಂದು ಸಂಬಂಧವನ್ನು ನೋಡಿದ್ದೇನೆ. ನಾನು ಅವಳ ಮದುವೆಯನ್ನು ಶೀಘ್ರದಲ್ಲೇ ಮಾಡಲಿದ್ದೇನೆ. ಅತ್ತೆ ಹೇಳಿದಳು, ಇಲ್ಲ, ನೀನು ಸಂಬಂಧ ಹುಡುಕಲು ನಾನು ಬಿಡುವುದಿಲ್ಲ. ನನ್ನ ಮಗಳಿಗೆ ನಾನೇ ಸಂಬಂಧ ಹುಡುಕುತ್ತೇನೆ. ತಂದೆ ಹೇಳಿದರು, ಹೌದು, ನೀನು ಹಿಮಾಳನ್ನ ತಾಯಿಯಂತೆ ಬೆಳೆಸಿದ್ದೀಯಾ ಎಂದು ನನಗೆ ತಿಳಿದಿದೆ. ನಾನು ನನ್ನ ಕಡೆಯಿಂದ ಯಾವುದೇ ಸಂಬಂಧವನ್ನು ನಿಶ್ಚಯ ಮಾಡುವ ಮೊದಲು ನಾನು ನಿನ್ನ ಮುಂದೆ ಎಲ್ಲ ವಿಷಯವನ್ನು ಇಡುತ್ತೇನೆ. ನಿನಗೆ ಈ ಸಂಬಂಧ ಸರಿ ಎನಿಸಿದರೆ ಮಾತ್ರ ನಾನು ಹಿಮಾಳನ್ನು ಮದುವೆ ಮಾಡಿಕೊಡುತ್ತೇನೆ. ತಂದೆ ಈ ಬಗ್ಗೆ ಮಾತನಾಡುತ್ತಿರುವಾಗ ನಾನು ಅಡಿಗೆ ಮನೆಯಿಂದ ನೀರು ಕುಡಿದು ನನ್ನ ಕೋಣೆಗೆ ಹಿಂತಿರುಗಿದೆ. ಅತ್ತೆಯ ವಿಚಿತ್ರ ವ್ಯಕ್ತಿತ್ವದ ಹಿಂದೆ ಬಹುಶಃ ತಂದೆಯೇ ಕಾರಣ ಎಂದು ಯೋಚಿಸುವಂತಾಯಿತು. ಅವರು ತಮ್ಮ ತಂಗಿಗೆ ಯಾವುದೋ ನೋವನ್ನು ಉಂಟು ಮಾಡಿರಬಹುದು, ಆದರೆ ಅದರಿಂದ ಅವಳು ಅವರ ಮೇಲೆ ತುಂಬ ಕೋಪಗೊಂಡಿದ್ದಳು. ಆದರೆ ನನಗರಿವಿರದ ಬೇರೆ ಇನ್ನೇನೋ ನಡೆಯುತ್ತಿತ್ತು. ನಂತರ ನನ್ನ ಮನಸ್ಸಿಗೆ ಬಂದಿತು, ಈ ಸಮಯದಲ್ಲಿ ಅವಳ ಕೋಣೆಗೆ ಹೋಗುವ ಅವಶ್ಯಕತೆ ಏನಿತ್ತು? ಆದರೆ ಈ ವಿಷಯಗಳಿಗಿಂತ ಹೆಚ್ಚಾಗಿ ನನಗೆ ತಿಳಿಯದಂತೆ ತಂದೆ ನನಗಾಗಿ ಮದುವೆಯ ಬಗ್ಗೆ ಈಗಾಗಲೇ ಯೋಚಿಸುತ್ತಿದ್ದರು ಮತ್ತು ನನಗಾಗಿ ಹುಡುಗನನ್ನು ಹುಡುಕುತ್ತಿದ್ದರು ಎಂಬುವುದು ನನಗೆ ತೊಂದರೆಯಾಗಿತ್ತು. ನಾನು ಇದನ್ನೇ ಯೋಚಿಸುತ್ತಾ ಮಲಗಿದೆ. ನಾನು ಬೆಳಗ್ಗೆ ಬೇಗ ಏಳುವ ಅಭ್ಯಾಸವಿದ್ದ ಕಾರಣ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅತ್ತೆಯ ಕೋಣೆಯ ಬಾಗಿಲು ತೆರೆದು ಒಳಗೆ ಹೋದೆ. ಅವಳು ಬಂದಾಗ ಅವಳು ನಗುತ್ತಾ ಹೇಳಿದಳು, ನಮ್ಮ ಮಗಳು ವಧುವಾಗುತ್ತಾಳೆ. ನಾನು ಈಗಾಗಲೇ ತಂದೆ ಮತ್ತು ಅತ್ತೆಯ ಮಾತುಗಳನ್ನು ಕೇಳಿದ್ದೇನೆ, ಆದರೆ ಅದನ್ನು ವ್ಯಕ್ತಪಡಿಸಲಿಲ್ಲ. ನಾನು ಮುಖದಲ್ಲೂ ಯಾವುದೇ ಅಭಿವ್ಯಕ್ತಿ ಇಲ್ಲದೆ ಹೇಳಿದೆ, ಅತ್ತೆ, ನೀನು ಏನು ಹೇಳುತ್ತಿದ್ದೀಯಾ? ಅವಳು ಹೇಳಲಾರಂಭಿಸಿದಳು, ನಾನು ನಿನ್ನ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ನಿನ್ನ ತಂದೆ ಹುಡುಗನನ್ನು ಇಷ್ಟಪಟ್ಟಿದ್ದಾರೆ. ಇಂದು ಅವರು ನಿನ್ನ ಸಂಬಂಧವನ್ನು ತರುತ್ತಾರೆ ಮತ್ತು ನಾವೆಲ್ಲರೂ ನೋಡಿ ಸರಿ ಎನ್ನುವೆವು. ಹೇಳು, ನಿನಗೆ ಖುಷಿಯಾಯಿತೇ? ನಾನು ಮುಖವನ್ನು ಗಂಭೀರವಾಗಿ ಇಟ್ಟುಕೊಂಡು ಹೇಳಿದೆ, ಅತ್ತೆ, ನಿನಗೆ ಯಾವ ಕನಸು ಬಿದ್ದಿತ್ತು? ನನ್ನ ಮಾತುಗಳನ್ನು ಕೇಳಿ ಅತ್ತೆ ಗೊಂದಲಕ್ಕೊಳಗಾದಳು. ಅವಳು ಹೇಳಿದಳು, ನಿನ್ನ ತಂದೆಯೇ ನನಗೆ ಹೇಳಿದ್ದು. ನಾನು ಹೇಳಿದೆ, ಅವರು ನನಗೆ ಯಾವಾಗ ಹೇಳಿದ್ರು? ನೀನು ನಿನ್ನೆ ರಾತ್ರಿ ನನ್ನ ಕೋಣೆಯಲ್ಲಿದ್ದಿ. ಅಲ್ಲಿಯವರೆಗೂ ನೀನು ನನಗೆ ಈ ರೀತಿ ಏನೂ ಹೇಳಲಿಲ್ಲ. ನಾನೇ ಅತ್ತೆಗೆ ಇಂತಹ ಪ್ರಶ್ನೆಗಳನ್ನು ಏಕೆ ಕೇಳುತ್ತಿದ್ದೇನೆ ಎಂದು ನನಗೆ ಅರಿವಾಗಲಿಲ್ಲ. ಅತ್ತೆಯ ಮುಖದಲ್ಲಿ ಬಣ್ಣ ಬದಲಾಗುತ್ತಿರುವುದನ್ನು ನಾನು ಸ್ಪಷ್ಟವಾಗಿ ನೋಡಿದೆ. ಅವಳು ಹೇಳಲಾರಂಭಿಸಿದಳು, ನೀನು ಮಲಗಿದ ನಂತರ ನಿನ್ನ ತಂದೆ ನನಗೆ ಹೇಳಿದರು, ನೀನು ನನ್ನ ಮುಂದೆ ತಂದೆಯೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಹಾಗಾದರೆ ನಾನು ಮಲಗಿದ ನಂತರ ನೀನು ಯಾಕೆ ತಂದೆಯೊಂದಿಗೆ ಮಾತನಾಡಿದೆ ಎಂದು ಕೇಳಿದೆ. ಇದನ್ನು ಕೇಳಿದಾಗ ನನ್ನ ಅತ್ತೆಯ ಮುಖ ಕೆಂಪಾಯಿತು. ಅವಳು ಹೇಳಿದಳು, ಹಿಮಾ, ನೀನು ನನ್ನ ಮನಸ್ಸನ್ನು ಕೆಡಿಸಿದ್ದೀಯಾ. ಈಗ ನೀನು ನನ್ನೊಂದಿಗೆ ಮಾತನಾಡಬೇಡ. ಹೀಗೆ ಹೇಳಿ ಅವಳು ಹೊರಟು ಹೋದಳು ಮತ್ತು ನಾನು ಸದ್ದಿಲ್ಲದೆ ನನ್ನ ಹಾಸಿಗೆ ಮೇಲೆ ಮಲಗಿದೆ. ಮಧ್ಯಾಹ್ನ ನನ್ನನ್ನು ನೋಡಲು ಬಂದ ಜನರನ್ನು ನಾನು ನನ್ನ ಕೋಣೆಯಿಂದ ಹೊರಬರದೇ ಇದ್ದಾಗ ನನ್ನ ಬಾವಿಯ ಅತ್ತೆ ನನ್ನನ್ನು ತನ್ನೊಂದಿಗೆ ಹೊರಗೆ ಕರೆದುಕೊಂಡು ಬಂದು
ನನ್ನನ್ನು ಅವಳು ಹುಡುಗನನ್ನು ನೋಡಲು ಹೇಳಿದಳು. ನಾನು ಮೆಲ್ಲಗೆ ನೋಡಿದಾಗ ನನ್ನ ಬಾವಿಗಂಡ ಕೂಡ ನನ್ನನ್ನು ನೋಡಲು ಬಂದಿದ್ದನು. ನಮ್ಮ ಕಣ್ಣುಗಳು ಸಂಧಿಸಿದಾಗ ಅವನು ನನ್ನನ್ನು ನೋಡಿ ಮುಗುಳು ನಕ್ಕನು. ಅವನ ನಗುವು ನನ್ನ ಹತಾಶ ಹೃದಯದ ಮೇಲೆ ಮಾಂತ್ರಿಕ ಪರಿಣಾಮ ಬೀರಿತ್ತು. ನಾನು ಹುಡುಗನನ್ನ ಇಷ್ಟಪಟ್ಟಿದ್ದೇನೆ ಎಂದು ಅರಿವಾಗಿತ್ತು. ಅತಿಥಿಗಳೊಂದಿಗೆ ಸ್ವಲ್ಪ ಹೊತ್ತು ಕುಳಿತ ನಂತರ ನಾನು ಕೋಣೆಗೆ ಮರಳಿದೆ. ನನಗೆ ಅಮೀರ್ನ ಅವರ ಸಂಬಂಧ ಬಂದಿತ್ತು. ಅವನು ಒಳ್ಳೆಯ ವ್ಯಕ್ತಿಯಾಗಿದ್ದನು ಮತ್ತು ನನಗೂ ಅವನು ಇಷ್ಟವಾಗಿದ್ದ. ನಾನು ಅವನನ್ನ ಮದುವೆಯಾಗಲು ಯಾವುದೇ ರೀತಿಯ ಆಕ್ಷೇಪಣೆ ಇರಲಿಲ್ಲ. ಅತಿಥಿಗಳು ಹೋದ ನಂತರ ಅತ್ತೆ ಬಂದು ನನ್ನ ಬಳಿ ಕುಳಿತಳು. ಅವಳು ನನ್ನ ಕೈ ಹಿಡಿದು ಹೇಳಿದಳು, ಹೇಳು, ನಿನಗೆ ಹುಡುಗ ಹೇಗೆ ಅನಿಸಿದ? ನೀನು ಅವನನ್ನ ನೋಡಿದೀಯಾ? ನಾನು ತಲೆಯಾಡಿಸಿದೆ. ಅತ್ತೆ ಹೇಳಿದಳು, ಹುಡುಗ ನಮ್ಮ ಮನೆಗೆ ಬರುವವರೆಗೂ ಹಿಮಾ ಅವನನ್ನ ನೋಡುವುದಿಲ್ಲ ಎಂದು ನಾನು ನಿನ್ನ ತಂದೆಗೆ ಹೇಳಿದ್ದೆ. ಬೆಳಿಗ್ಗೆ ಅತ್ತೆ ನನ್ನೊಂದಿಗೆ ಮದುವೆಯ ಬಗ್ಗೆ ಮಾತನಾಡಿದಾಗ ನಾನು ತುಂಬ ಅಸಮಾಧಾನಗೊಂಡಿದ್ದೇನೆ. ಆದರೆ ಈಗ ನಾನು ಹುಡುಗನನ್ನ ನೋಡಿದ್ದರಿಂದ ನನಗೆ ಸಮಾಧಾನವಾಯಿತು. ಅತ್ತೆ ಹೇಳಿದಳು, ಹೌದು ಮಗಳೇ, ನೀನು ಸರಿಯಾಗಿ ಊಹಿಸಿದೀಯಾ. ಅವನು ಒಳ್ಳೆಯ ಹುಡುಗ ಮತ್ತು ನೋಡಲು ಕೂಡ ಚೆನ್ನಾಗಿದ್ದಾನೆ. ನಾನು ತಲೆ ಆಡಿಸಿ ಅತ್ತೆಯನ್ನ ತಬ್ಬಿಕೊಂಡೆ. ಅವಳ ಕಣ್ಣಲ್ಲಿ ನೀರಿತ್ತು. ನೀನು ಸಮಯಕ್ಕೆ ಸರಿಯಾಗಿ ಹೊರಟು ನಿನ್ನ ಮನೆಗೆ ಹೋದರೆ ಒಳ್ಳೆಯದು. ನೀನು ಆದಷ್ಟು ಬೇಗನೆ ಈ ಮನೆಯನ್ನು ಬಿಟ್ಟರೆ ಒಳ್ಳೆಯದು. ಅತ್ತೆಯ ಮಾತನ್ನ ಕೇಳಿ ನಾನು ಹೇಳಿದೆ, ನಾನು ಹೋದ ಮೇಲೆ ನಿನ್ನನ್ನ ತಂದೆಯ ದಬ್ಬಾಳಿಕೆಯಿಂದ ಯಾರು ರಕ್ಷಿಸುತ್ತಾರೆ? ಅತ್ತೆ ನಗಲಾರಂಭಿಸಿದರು. ಈಗ ನನಗೆ ಯಾರ ಭಯವೂ ಇಲ್ಲ. ಅತ್ತೆಯ ಕಣ್ಣಿನಲ್ಲಿ ಕೆಲವು ವಿಭಿನ್ನ ಅಭಿವ್ಯಕ್ತಿಗಳಿದ್ದವು. ಅದನ್ನು ನೋಡಿ ನನಗೆ ಭಯವಾಯಿತು. ಅವಳ ಮಾತುಗಳ ಅರ್ಥವನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಂದೆ ನಿನಗೆ ಚಿತ್ರಹಿಂಸೆ ನೀಡಿದ್ದರೆ ನೀನು ಏನು ಸೇಡು ತೀರಿಸಿಕೊಂಡೆಯಾ? ಅತ್ತೆ ಹೇಳಿದಳು, ಈ ಎಲ್ಲ ವಿಷಯಗಳಲ್ಲಿ ನೀನು ತಲೆ ಹಾಕಬೇಡ. ನನ್ನ ಸೇಡು ತೀರಿಸಿಕೊಳ್ಳಲು ನಾನು ಸಾಕಷ್ಟು ಬಲಶಾಲಿಯಾಗಿದ್ದೇನೆ. ನೀನು ನಿನ್ನ ಮದುವೆಯತ್ತ ಗಮನ ಹರಿಸು ಮತ್ತು ನಿನ್ನ ಸಂತೋಷವನ್ನು ಆಚರಿಸು. ನಾನು ಮುಗುಳು ನಕ್ಕಿದೆ. ಮದುವೆಯ ನಂತರ ಮೊದಲ ಬಾರಿಗೆ ಮನೆಗೆ ಹಿಂತಿರುಗಿದಾಗ ಅತ್ತೆಯ ಜೀವನದ ಪ್ರತಿ ರಾತ್ರಿಯ ಬಗ್ಗೆ ಅವಳೊಂದಿಗೆ ಮಾತನಾಡುತ್ತೇನೆ ಎಂದು ನಾನು ಯೋಚಿಸಿದ್ದೆ. ನಾನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ. ಹುಡುಗನ ಕುಟುಂಬದವರು 1 ವಾರದೊಳಗೆ ಮದುವೆಯ ದಿನಾಂಕವನ್ನು ನಿಗದಿಪಡಿಸಲು ಕೇಳಿಕೊಂಡರು. ಅವರು ಯಾಕೆ ಇಷ್ಟು ಬೇಗ ಹೀಗೆ ಮಾಡುತ್ತಿದ್ದಾರೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಆದರೆ ಅತ್ತೆ ತುಂಬ ಖುಷಿಯಾಗಿದ್ದಳು. ಹಿಮಾ, ಅವನು ತುಂಬ ಒಳ್ಳೆಯ ಹುಡುಗ ಮತ್ತು ಅವನ ಕುಟುಂಬದ ಸದಸ್ಯರು ತುಂಬ ಒಳ್ಳೆಯವರು. ನೀನು ತೊಂದರೆಗೆ ಸಿಲುಕುವ ಮೊದಲು ನೀನು ಆದಷ್ಟು ಬೇಗ ಹೊರಟು ಅವರ ಮನೆಗೆ ಹೋಗಬೇಕು. ಅವರ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಪಡುತ್ತಿದ್ದೆ ಮತ್ತು ಕೇಳ್ತಿದ್ದೆ, ನನ್ನ ಸಂಬಂಧದಲ್ಲಿ ಯಾಕೆ ಯಾವುದೇ ಸಮಸ್ಯೆ ಇರುತ್ತದೆ? ಅವರು ತಮ್ಮ ಸ್ವೇಚ್ಛೆಯಿಂದ ನನ್ನನ್ನು ಇಷ್ಟಪಟ್ಟಿದ್ದಾರೆ ಮತ್ತು ನಾನು ಏನನ್ನೂ ಬಲವಂತಪಡಿಸಿಲ್ಲ. ಅತ್ತೆ ಹೇಳಿದ್ಲು, ಇಲ್ಲ, ಕೆಲವೊಮ್ಮೆ ವಿಧಿ ಆಟವಾಡುತ್ತದೆ ಎಂದು ನನಗೆ ತಿಳಿದಿದೆ. ನನಗೆ ಅವಳ ಮಾತುಗಳು ಅರ್ಥವಾಗಲಿಲ್ಲ. ನನ್ನಲ್ಲಿ ವಿಧಿಯು ಹೊಸ ಆಟವನ್ನು ಆಡುತ್ತಿದೆ ಎಂದು ನನಗೆ ಹೇಗೆ ಅರಿವಾಗುತ್ತದೆ? ಸರಿ, ನಾವು ತುಂಬ ಶ್ರೀಮಂತರಾಗಿರಲಿಲ್ಲ. ನನ್ನ ತಂದೆ ದೊಡ್ಡ ಪೂಜಾರಿಯಾಗಿದ್ದರು ಮತ್ತು ನಮ್ಮ ಏಕೈಕ ಜೀವನೋಪಾಯವು ವ್ಯವಸ್ಥೆಯಾಗಿತ್ತು. ಅತ್ತೆ ತನ್ನ ಮದುವೆಯ ಆಭರಣಗಳನ್ನು ಮದುವೆಯ ಹುಡುಗನಿಗಾಗಿ ನೀಡಿದ್ಲು ಮತ್ತು ಅದರಲ್ಲಿ ಕೆಲವನ್ನ ಮಾರಿ ಅವಳು ನನಗಾಗಿ ವಸ್ತುಗಳನ್ನು ಖರೀದಿಸಿದಳು. ನಮ್ಮ ಕಡೆಯಿಂದ ಮದುವೆ ತುಂಬ ಸರಳವಾಗಿತ್ತು. ಆದರೆ ಹುಡುಗರ ಕುಟುಂಬದವರು ಬಹಳ ವಿಜೃಂಭಣೆಯಿಂದ ಮದುವೆಯಾಗಲು ನಿರ್ಧರಿಸಿದರು. ಅವರಿಗೆ ನಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದಿತ್ತು. ಅದಕ್ಕಾಗಿ ಅವರು ಕಡಿಮೆ ಜನರ ದಿಬ್ಬಣವನ್ನು ತರುವುದಾಗಿ ಭರವಸೆ ನೀಡಿದರು. ಮದುವೆಯ ದಿನ ಬಂದಿತು. ನಾನು ನನ್ನ ಸ್ನೇಹಿತೆಯ ಲೆಹಂಗವನ್ನು ಕೇಳಿ ಪಡೆದು ಧರಿಸಿದೆ. ನಾನು ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ನಾನು ನಾಜೂಕಾಗಿದ್ದೆ, ತೆಳ್ಳಗಿದ್ದೆ ಮತ್ತು ತುಂಬ ಬಿಳಿ ಬಣ್ಣವನ್ನು ಹೊಂದಿದ್ದೆ. ನನ್ನ ಜೀವನ ಬದಲಾಗಿದೆ ಎಂದು ನನಗೆ ಖುಷಿಯಾಗಿತ್ತು. ನಂತರ ಬೀಳ್ಕೊಡುಗೆಯ ಸಮಯ ಬಂದಾಗ ನಾನು ನನ್ನ ಅತ್ತೆಯನ್ನು ತಬ್ಬಿಕೊಂಡೆ. ಆ ಸಮಯದಲ್ಲಿ ನಾನು ನನ್ನ ತಾಯಿಯನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದೆ. ತಂದೆ ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಮಗಳೇ, ಅಳುವ ಅಗತ್ಯವಿಲ್ಲ. ನಿನ್ನ ಹೊಸ ಜೀವನಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲವನ್ನ ಚೆನ್ನಾಗಿ ಮಾಡುತ್ತಾನೆ. ನಾನು ಕಾರಿನಲ್ಲಿ ಕುಳಿತೆ. ನನ್ನ ಗಂಡ ನನ್ನ ಬಳಿ ಕುಳಿತಿದ್ದನು. ನನ್ನ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿತ್ತು. ಹಾಗಾಗಿ ಅವನು ನನ್ನ ಕೈ ಹಿಡಿದನು. ನನ್ನ ಹೃದಯ ಬಡಿತ ವೇಗವಾಯಿತು. ನೀನು ಯಾವಾಗಲೂ ನನ್ನವಳಾಗಿರುತ್ತೀಯ. ನಾನು ನಿನಗೆ ಇಡೀ ಜೀವನ ಬೆಂಬಲವನ್ನು ನೀಡುತ್ತೇನೆ. ನಿನ್ನ ಕಣ್ಣಲ್ಲಿ ನೀರು ಬರಲು ನಾನು ಎಂದಿಗೂ ಬಿಡುವುದಿಲ್ಲ. ನಾನು ತುಂಬ ಚಿಂತಿತಳಾಗಿದ್ದೆ. ಹಾಗಾಗಿ ನನ್ನ ಗಂಡ ನನ್ನನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದನು. ನಿನಗಿಂತ ಮೊದಲು ತಾಯಿ ನನಗೆ ಅನೇಕ ಹುಡುಗಿಯರ ಚಿತ್ರಗಳನ್ನು ತೋರಿಸಿದ್ದರು. ಆದರೆ ನನಗೆ ಅವರಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ನಾನು ನಿನ್ನನ್ನು ನೋಡಿದಾಗ ನೀನು ನನ್ನ ಹೆಂಡತಿಯಾಗುತ್ತೀಯ ಎಂದು ನಾನು ಭಾವಿಸಿದೆ. ನೀನು ನನ್ನ ಮನೆಯ ರಾಣಿ. ಆತನ ಮಾತುಗಳನ್ನು ಕೇಳಿ ನನ್ನ ಹೃದಯಕ್ಕೆ ಹಾಯೆನಿಸಿತು. ನಮ್ಮ ಅಪರಿಚಿತರ ಗೋಡೆಗಳು
ಕೆಲವೇ ಕ್ಷಣಗಳಲ್ಲಿ ಒಡೆಯುತ್ತವೆ. ನನಗೆ ಇಂತಹ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಿದ್ದಾನೆ ಎಂದು ನನ್ನ ಅದೃಷ್ಟ ಬಗ್ಗೆ ನನಗೆ ಹೆಮ್ಮೆಯಾಯಿತು. ಅವನಿಂದ ನನ್ನ ಜೀವನ ತುಂಬ ಸುಂದರವಾಗುತ್ತದೆ ಎಂದು ನನಗೆ ಅನಿಸಲು ಪ್ರಾರಂಭಿಸಿತು. ಆದರೆ ನನ್ನ ಅದೃಷ್ಟ ಬದಲಾಗಿದೆ ಎಂದು ನನಗೆ ಹೇಗೆ ತಿಳಿಯುತ್ತದೆ? ನಾನು ಅತ್ತೆಯ ಮನೆಗೆ ತಲುಪಿದಾಗ ನನ್ನ ಗಂಡ ನನ್ನ ಕೈ ಹಿಡಿದು ನನ್ನನ್ನು ಕಾರಿನಿಂದ ಕೆಳಗೆ ಇಳಿಸಿದನು. ನಂತರ ಮನೆಯಲ್ಲಿ ಶಾಸ್ತ್ರಗಳು ನಡೆಯಿತು. ಅದರ ನಂತರ ನನ್ನನ್ನು ಮಲಗುವ ಕೋಣೆಯಲ್ಲಿ ಕೂರಿಸಲಾಯಿತು. ನನ್ನ ಮಲಗಿರುವ ಕೋಣೆಯನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಕೆಲವು ಸಮಯದ ನಂತರ ನನ್ನ ಗಂಡ ಕೋಣೆಗೆ ಬಂದನು. ಈಗ ನೀನು ಈ ಕೋಣೆಯ ಒಡತಿ ಮಾತ್ರವಲ್ಲದೆ ಇಡೀ ಮನೆಯ ಒಡತಿ. ನಿನಗೆ ಬೇಕಾದನ್ನು ನೀನು ಮಾಡಬಹುದು. ನಿನ್ನ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲ. ನನಗೆ ನಿನ್ನ ನಿಷ್ಠೆ ಮಾತ್ರ ಬೇಕು. ನೀನು ಇಡೀ ಜೀವನ ನನಗೆ ನಿಷ್ಠಾವಂತಳಾಗಿರಬೇಕು ಎಂದು ನಾನು ಬಯಸುತ್ತೇನೆ. ನಂತರ ಅವನು ಬಂದು ನನ್ನ ಬಳಿ ಕುಳಿತು ಹೇಳಿದನು, ನನಗೆ ಗೊತ್ತು, ನಾನು ನಿನ್ನನ್ನು ಬಂದು ವಿಚಿತ್ರವಾದ ವಿಷಯವನ್ನು ಕೇಳುತ್ತೇನೆ ಅಂತ. ಯಾವ ಗಂಡನು ಮೊದಲ ರಾತ್ರಿಯಲ್ಲಿ ಇದನ್ನೆಲ್ಲ ಕೇಳಬಾರದು. ಆದರೆ ನಾವು ಇಂದು ಪರಸ್ಪರರ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಬೇಕು ಎಂದು ನಾನು ಬಯಸುತ್ತೇನೆ. ನಿನಗೆ ಎಂದಾದರೂ ಸ್ನೇಹಿತನಿದ್ದನಾ? ನೀನು ನನಗೆ ಹೇಳು. ನಾನು ನಿನ್ನ ಎಲ್ಲ ವಿಷಯಗಳನ್ನು ಮತ್ತು ತಪ್ಪುಗಳನ್ನು ಮರೆತು ನಿನ್ನೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ನಾನು ಹೇಳಿದೆ, ಅಮೀರ್, ನನ್ನ ಜೀವನದಲ್ಲಿ ನೀವೇ ಮೊದಲ ಪುರುಷ. ನಿಮಗಿಂತ ಮೊದಲು ನಾನು ಯಾವುದೇ ಪುರುಷನನ್ನು ನೋಡಿಲ್ಲ. ಇನ್ನು ಮಾತನಾಡುವುದು ಬಹಳ ದೂರದ ಮಾತು. ನಾನು ಆ ಸಮಯದಲ್ಲಿ ನನ್ನ ಗಂಡನೊಂದಿಗೆ 100% ಸತ್ಯ ಮಾತನಾಡುತ್ತಿದ್ದೆ. ನಾನು ಯಾವುದೇ ಪುರುಷರೊಂದಿಗೆ ಸ್ನೇಹ ಬೆಳೆಸುವ ಬಗ್ಗೆ ಯೋಚಿಸಿರಲಿಲ್ಲ. ಆದರೆ ನಾನು ಹಿಂದೆ ಯಾವುದೇ ತಪ್ಪು ಮಾಡಿದ್ದರೆ, ಯಾವುದೇ ಅಪರಾಧ ಮಾಡಿದ್ದರೂ ಅದನ್ನು ನಾನು ನನ್ನ ಗಂಡನಿಗೆ ಎಂದಿಗೂ ಹೇಳುವುದಿಲ್ಲ. ಏಕೆಂದರೆ ನನ್ನ ಅತ್ತೆ ಹೇಳಿದ್ದಳು, ಒಬ್ಬ ಮಹಿಳೆ ಮದುವೆಗೆ ಮೊದಲು ತನ್ನ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದರೆ ಅದು ಅವಳು ಮತ್ತು ದೇವರ ವಿಷಯ. ನಿನ್ನ ಅಪರಾಧದ ಬಗ್ಗೆ ನಿನ್ನ ಗಂಡನಿಗೆ ಎಂದಿಗೂ ಹೇಳಬಾರದು. ಅವನು ನಿನ್ನನ್ನು ಪ್ರೀತಿ ಮತ್ತು ನಂಬಿಕೆಯನ್ನು ಬಯಸುತ್ತಾನೆ ಮತ್ತು ಇಡೀ ಜೀವನ ನಿನ್ನನ್ನು ನಿಂದಿಸುತ್ತಲೇ ಇರುತ್ತಾನೆ. ಗಂಡಸರ ಪ್ರೀತಿಯ ಬಲೆಗೆ ಸಿಲುಕಿ ನಿನ್ನ ತಪ್ಪನ್ನು ಎಂದಿಗೂ ಹೇಳಬಾರದು. ನಾವು ಯಾವುದೇ ಅಪರಾಧ ಮಾಡಿದರೂ ಅದು ನಮ್ಮ ಮತ್ತು ದೇವರ ನಡುವಿನ ವಿಷಯ. ಗಂಡನಿಗೆ ಅದರ ಬಗ್ಗೆ ಏನೂ ತಿಳಿಯಬಾರದು. ನನ್ನ ಗಂಡ ಮುಗುಳು ನಕ್ಕಿ ಹೇಳಲಾರಂಭಿಸಿದನು, ಹೌದು ಹಿಮಾ, ನೀನೊಬ್ಬ ಪೂಜಾರಿಯ ಮಗಳು. ನೀನು ಎಂದಿಗೂ ಯಾವುದೇ ತಪ್ಪು ಮಾಡಲು ಸಾಧ್ಯವಿಲ್ಲ. ನಿನ್ನನ್ನು ಮದುವೆಯಾಗಲು ಇದೇ ಕಾರಣ. ಏಕೆಂದರೆ ನಿನ್ನ ಗತಕಾಲವು ಕಳಂಕರಹಿತವಾಗಿರುತ್ತದೆ. ನಾನು ಮುಗುಳು ನಕ್ಕಿದೆ. ನನ್ನ ಗಂಡ ನನ್ನನ್ನು ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದ್ದನು. ನಂತರ ಅವನು ಹೇಳಿದನು, ಹಿಮಾ, ನೀನು ನಿನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಬಾ. ನಾವಿಬ್ಬರು ಕುಳಿತು ಮಾತನಾಡೋಣ. ಪರಸ್ಪರ ಇಷ್ಟಗಳ ಬಗ್ಗೆ ಕೇಳಿಕೊಳ್ಳೋಣ. ನಮ್ಮ ಜೀವನದ ಉತ್ತಮ ದಿನಗಳನ್ನು ಪರಸ್ಪರ ಹಂಚಿಕೊಂಡು ಕಳೆಯೋಣ. ಅಮೀರ್ನ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ಹೊಳೆಯಿತು. ಜೀವನದ ಎಲ್ಲ ಸಂತೋಷವನ್ನು ನನ್ನ ಕೈಯಲ್ಲಿ ಇಟ್ಟ ಹಾಗೆ ಭಾವಿಸಿತು. ನಾನು ಬೇಗನೆ ಆರಾಮದಾಯಕ ಬಟ್ಟೆಗಳನ್ನು ಧರಿಸಿ ಬಂದೆ. ಅವನು ನನ್ನನ್ನು ನೋಡಿ ನಗುತ್ತಿದ್ದನು. ಅವನು ಹೇಳಿದನು, ನೀನು ಗಾಢ ಕೆಂಪು ಬಟ್ಟೆಗಳನ್ನು ಧರಿಸಿದೆಯಾ? ಇದರ ಅರ್ಥ ನಿನಗೆ ಗಾಢ ಬಣ್ಣಗಳು ಇಷ್ಟನಾ? ನಾನು ನಿರಾಕರಿಸಿ ತಲೆ ಅಲ್ಲಾಡಿಸಿದೆ. ಹೇಳಿದೆ, ಇಲ್ಲ, ನಿಜ ಹೇಳಬೇಕೆಂದರೆ ನನಗೆ ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣ ಇಷ್ಟ. ಆದರೆ ಅತ್ತೆ ಹೇಳಿದರು, ಮದುವೆಯ ಮೊದಲ ದಿನಗಳಲ್ಲಿ ಕೆಂಪು ಬಣ್ಣಗಳನ್ನು ಧರಿಸುವುದರಿಂದ ನವವಿವಾಹಿತ ವಧುವಿನ ಜೀವನದಲ್ಲಿ ಸಂತೋಷ ಬರುತ್ತದೆ. ಅಮೀರ್, ನನ್ನ ಜೀವನವು ನಿನ್ನೊಂದಿಗೆ ಸಂತೋಷದಿಂದ ತುಂಬಿರಬೇಕೆಂದು ನಾನು ಬಯಸುತ್ತೇನೆ. ಅಮೀರ್ ಹೇಳಿದನು, ನಿನಗೆ ಬೇರೆ ಏನು ಬೇಕು ಎಂದು ಹೇಳು. ಅವನು ನನ್ನ ಕೈ ಹಿಡಿದು ನನ್ನ ಬಳಿ ಕೂರಿಸಿಕೊಂಡನು. ನಾನು ಹೇಳಿದೆ, ನನಗೆ ನಿನ್ನಿಂದ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವ ಬೇಕು. ಅಮೀರ್ ನನ್ನೊಂದಿಗೆ ಮಾತನಾಡುತ್ತಾ ನಗುತ್ತಿದ್ದನು. ಆದರೆ ಇದ್ದಕ್ಕಿದ್ದಂತೆ ಅವನ ಮುಖದಿಂದ ನಗು ಮಾಯವಾಗುವುದನ್ನು ನಾನು ನೋಡಿದೆ. ಅವನ ಮುಖವು ಕಳೆಗುಂದಿತ್ತು. ಅವನು ಹೀಗೆ ಅಸಮಾಧಾನಗೊಂಡಿರುವುದನ್ನು ನೋಡಿ ನನಗೆ ಉಸಿರುಗಟ್ಟಿದಂತೆ ಭಾಸವಾಯಿತು. ಏನೋ ಅಹಿತಕರ ಘಟನೆ ನಡೆಯಲಿದೆ ಎಂದು ನನಗೆ ತೀವ್ರವಾಗಿ ಅನಿಸಿತು. ನಾನು ಸಂಪೂರ್ಣವಾಗಿ ಮೌನವಾಗಿ ಅವನ ಮುಖವನ್ನು ಆಳವಾದ ಕಣ್ಣುಗಳಿಂದ ಅಧ್ಯಯನ ಮಾಡಲು ಪ್ರಾರಂಭಿಸಿದೆ. ಈಗ ಅವನು ನನ್ನ ಮೇಲೆ ಯಾವ ಸಿಡಿಲನ್ನು ಎಸೆಯಲಿದ್ದಾನೋ, ಅವನು ನನಗೆ ಏನು ಹೇಳಲಿದ್ದಾನೋ ನನಗೆ ತಿಳಿದಿರಲಿಲ್ಲ. ಅಮೀರ್ ನಿಧಾನವಾಗಿ ಹೇಳಿದನು, ನೀನು ತುಂಬ ತೆಳ್ಳಗಿದ್ದೀಯಾ? ನಿನ್ನ ಆಹಾರ ಕ್ರಮ ತುಂಬ ಕಡಿಮೆಯೇ? ಅವನ ಮಾತನ್ನು ಕೇಳಿ ನನಗೆ ಚಿಂತೆಯಾಯಿತು. ಬಹುಶಃ ನನ್ನ ಗಂಡನಿಗೆ ದಪ್ಪಗಿರುವ ಹುಡುಗಿಯರು ಇಷ್ಟವೇನೋ ಎಂದು ನಾನು ಭಾವಿಸಿದೆ. ಹಾಗಾಗಿ ನಾನು ಹೇಳಿದೆ, ಹೌದು, ನನಗೆ ಹೆಚ್ಚು ತಿನ್ನಲು ಸಾಧ್ಯವಾಗುವುದಿಲ್ಲ. ಆದರೆ ಚಿಂತಿಸಬೇಡಿ, ನಿಮಗೆ ದಪ್ಪಗಿರುವ ಹುಡುಗಿಯರು ಇಷ್ಟವಾದರೆ ನಾನು ನನ್ನ ಆಹಾರವನ್ನು ದ್ವಿಗುಣಗೊಳಿಸುತ್ತೇನೆ ಮತ್ತು ಕೆಲವು ದಿನಗಳಲ್ಲಿ ದಪ್ಪವಾಗುತ್ತೇನೆ. ಆಹಾರವು ನನ್ನ ಮೇಲೆ ಬೇಗನೆ ಪರಿಣಾಮ ಬೀರುತ್ತದೆ. ಅಮೀರ್ ಹೇಳಲಾರಂಭಿಸಿದನು, ಹಾಗಾದರೆ ನಿನ್ನ ಮದುವೆಯ ಸಮಯದಲ್ಲಿ ನೀನು ಯಾಕೆ ಇಷ್ಟು ವೀಕ್ ಆಗಿದ್ದೀಯಾ? ನಾನು ಗಾಬರಿಗೊಂಡೆ ಮತ್ತು ಅದಕ್ಕಾಗಿ ನಾನು ತಡವರಿಸುತ್ತಾ ಉತ್ತರಿಸುತ್ತಿದ್ದೆ. ನಾನು ಹೇಳಿದೆ, ಇದಕ್ಕೆ ಕಾರಣ ಬಹುಶಃ ನಿಮಗೆ ತೆಳ್ಳಗಿರುವ ಹುಡುಗಿಯರು ಇಷ್ಟವಿರಬಹುದು ಎಂದು ನಾನು ಭಾವಿಸಿದೆ. ಅದಕ್ಕಾಗಿ ನಾನು ಡಯಟ್ ಮಾಡುತ್ತಿದ್ದೆ. ಅಮೀರ್ ಹೇಳಿದನು, ಸರಿ, ನೀನು ನಿನ್ನ ಡಯಟಿಂಗ್ ಯಶಸ್ವಿಯಾಗಿದ್ದೀಯಾ? ನಾನು ಹೇಳಿದೆ, ಹೌದು, ಖಂಡಿತ. ಅವನು ಹೇಳಿದನು, ಹಾಗಾದರೆ ನಿನ್ನ ಈ ಹೊಟ್ಟೆ?
ಅವನು ಹೇಳಿದ ರೀತಿ ಆಕಾಶವೇ ನನ್ನ ತಲೆಯ ಮೇಲೆ ಬೀಳುವಂತೆ ಮಾಡಿತ್ತು. ನಾನು ಹೇಳಿದೆ, ನನ್ನ ಹೊಟ್ಟೆಗೆ ಏನಾಗಿದೆ? ಅವನು ಹೇಳಿದನು, ಅದು ಯಾಕೆ ಇಷ್ಟು ದೊಡ್ಡದಾಗಿದೆ? ನೀನು ತುಂಬ ಸ್ಮಾರ್ಟ್ ಆಗಿದೀಯಾ ಮತ್ತು ಸ್ಮಾರ್ಟ್ ಆಗಿರುವ ಹುಡುಗಿಯರಿಗೆ ಹೊಟ್ಟೆ ಉಬ್ಬಿರುವುದಿಲ್ಲ. ನಿನ್ನ ಹೊಟ್ಟೆಗೆ ಏನಾಗಿದೆ? ನಾನು ನನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡೆ. ಅದು ಗಟ್ಟಿಯಾದ ಕಲ್ಲಿನಂತಿತ್ತು. ನಾನು ನಿಜವಾಗಿಯೂ ತುಂಬ ದುರ್ಬಲಳಾಗಿದ್ದೆ. ಆದರೆ ನನ್ನ ಇಡೀ ದೇಹದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ವಿಷಯವೆಂದರೆ ನನ್ನ ಹೊಟ್ಟೆ. ನಾನು ನನ್ನ ಸ್ನೇಹಿತೆಯ ಮದುವೆಯ ಲೆಹಂಗವನ್ನು ತೆಗೆದುಕೊಂಡು ಧರಿಸಿದಾಗ ಅದು ನನ್ನ ಹೊಟ್ಟೆಯ ಮೇಲೆ ಬಿಗಿಯಾಗುತ್ತಿತ್ತು ಎಂದು ನನಗೆ ಚೆನ್ನಾಗಿ ನೆನಪಿದೆ. ನಾನು ಅವಳಿಗೆ ಹೇಳಿದೆ, ಇದು ನನಗೆ ಸರಿ ಹೊಂದುವುದಿಲ್ಲ, ಇದು ಸ್ವಲ್ಪ ಬಿಗಿಯಾಗಿದೆ. ನನ್ನ ಸ್ನೇಹಿತೆ ನಕ್ಕು ಹೇಳಿದಳು, ಸರಿ, ಮದುವೆಯ ಖುಷಿಯಲ್ಲಿ ನೀನು ದಪ್ಪವಾಗಿದ್ದೀಯಾ, ಚಿಂತಿಸಬೇಡ. ಅವಳು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ, ಅಥವಾ ನಾನು ಕೂಡ ಗಮನ ಹರಿಸಲಿಲ್ಲ. ಈಗ ನಾನು ತುಂಬ ಗಾಬರಿಗೊಂಡೆ. ನಾನು ಅಮೀರ್ಗೆ ಹೇಳಿದೆ, ಚಿಂತಿಸಬೇಡಿ, ನಾನು ವ್ಯಾಯಾಮ ಮಾಡುತ್ತೇನೆ. ನನ್ನ ಕಣ್ಣಲ್ಲಿ ನೀರು ಬಂತು ಮತ್ತು ನಾನು ಹೇಳಿದೆ, ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಿ? ಅವನು ಹೇಳಲಾರಂಭಿಸಿದನು, ನಿನಗೆ ಗೊತ್ತಾ, ನಾನೊಬ್ಬ ವೈದ್ಯ. ನಾನು ಮುಖ ನೋಡಿ ಅನಾರೋಗ್ಯದ ಕಾರಣವನ್ನು ಕಂಡುಹಿಡಿಯುತ್ತೇನೆ. ನಾನು ಹೇಳಿದೆ, ಹಾಗಾದರೆ ಸಮಸ್ಯೆ ಏನು? ನನಗೆ ಯಾವ ರೀತಿಯ ಕಾಯಿಲೆ ಬಂದಿದೆ? ಅಮೀರ್ ನಿರಾಕರಿಸಿ ತಲೆ ಅಲ್ಲಾಡಿಸಿದಿ ಹೇಳಿದನು. ನನಗೆ ಆಳವಾದ ಆಘಾತವನ್ನು ನೀಡಿದನು. ಅವನು ಹೇಳಿದನು, ನಿನಗೆ ತುಂಬ ಅಪಾಯಕಾರಿ ಕಾಯಿಲೆ ಇದೆ, ವಿಶ್ವಾಸಘಾತಕಿ ಎಂಬ ಅವನ ಮಾತುಗಳನ್ನು ಕೇಳಿ ನನ್ನ ಹೃದಯ ಬಡಿತ ನಿಂತು ಹೋಯಿತು. ನಾನು ಏನು ಹೇಳುತ್ತಿದ್ದೀರಿ? ನಾನು ವಿಶ್ವಾಸಘಾತಕಿಯಲ್ಲ. ನನ್ನ ಗಂಡ ಹೇಳಲಾರಂಭಿಸಿದನು, ನಿನ್ನ ಗರ್ಭದಲ್ಲಿ ಯಾರ ಮಗು ಬೆಳೆಯುತ್ತಿದೆ? ನನಗೆ ಪೂರ್ತಿ ಸತ್ಯ ಹೇಳು. ನಾನು ಜೋರಾಗಿ ಅಳಲಾರಂಭಿಸಿದೆ. ಹಾಗೇನೂ ಇಲ್ಲ, ನಾನು ಯಾರೊಂದಿಗೂ ತಪ್ಪು ಮಾಡಿಲ್ಲ, ನಾನು ಗರ್ಭಿಣಿ ಅಲ್ಲ, ನನ್ನ ಗರ್ಭದಲ್ಲಿ ಮಗು ಎಲ್ಲಿಂದ ಬಂತು? ಅವನು ಹೇಳಿದನು, ನಾನು ನಿನ್ನಿಂದ ನಿಷ್ಠೆಯನ್ನು ಮಾತ್ರ ಬಯಸುತ್ತೇನೆ ಮತ್ತು ಬೇರೆ ಏನೂ ಅಲ್ಲ. ಆದರೆ ನೀನು ಏನು ಮಾಡಿದ್ದೀಯಾ? ನೀನು ಬೇರೆಯವರ ಮಗುವಿನೊಂದಿಗೆ ನನ್ನ ಮನೆಗೆ ಬಂದಿದ್ದೀಯಾ? ನನಗೆ ನನ್ನ ಗಂಡನ ಮಾತುಗಳು ಅರ್ಥವಾಗ್ತಿರ್ಲಿಲ್ಲ. ನಾನು ಹೇಳಿದೆ, ನೀವು ಏನು ಹೇಳ್ತಿದ್ದೀರಿ? ನನ್ನ ಗರ್ಭದಲ್ಲಿ ಮಗು ಎಲ್ಲಿಂದ ಬಂತು? ನಾನು ಯಾವ ಗಂಡಿನೊಂದಿಗೂ ಮಾತನಾಡಿಲ್ಲ. ನನ್ನ ಗಂಡ ಹೇಳಲಾರಂಭಿಸಿದನು, ನೀನು ನಿನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದಾದರೆ ನಾನು ನಿನಗೆ ಹೇಗೆ ವಿಚ್ಛೇದನ ನೀಡಲು ಸಾಧ್ಯ? ಏಕೆಂದರೆ ನಂತರ ನಾನು ನಿನ್ನ ಮಾತುಗಳನ್ನು ಒಪ್ಪಿಕೊಂಡಿದ್ದರೆ ಚೆನ್ನಾಗಿತ್ತು ಎಂದು ಇಡೀ ಜೀವಮಾನ ಪಶ್ಚಾತ್ತಾಪ ಪಡುತ್ತೇನೆ. ಬಾ, ನಾನು ನಿನ್ನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನನ್ನು ಪರೀಕ್ಷಿಸಿ ಕರೆದುಕೊಂಡು ಬರುತ್ತೇನೆ. ಈಗ ಹಾಲಿನದ್ದು ಹಾಲು, ನೀರಿನದ್ದು ನೀರಾಗುತ್ತದೆ. ನಾನು ಹೇಳಿದೆ, ಇದರ ಅರ್ಥ? ಅದಕ್ಕಾಗಿ ನೀವು ಇಷ್ಟೊತ್ತು ಹೀಗೆ ಮಾತನಾಡುತ್ತಿದ್ದೀರಾ? ಅಮೀರ್ ಹೇಳಿದನು, ಹೌದು, ಏಕೆಂದರೆ ನಾನೊಬ್ಬ ಚಾರಿತ್ರ್ಯಹೀನ ಮಹಿಳೆಯನ್ನ ನನ್ನ ಮನೆಯಲ್ಲಿ ಇರಲು ಬಿಡುವುದಿಲ್ಲ. ಅವನು ನನ್ನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದನು. ಆ ಸಮಯದಲ್ಲಿ ಅಂಗಳದಲ್ಲಿ ಯಾರೂ ಇರದಿದ್ದದ್ದು ಸಮಾಧಾನಕರವಾಗಿತ್ತು. ಏಕೆಂದರೆ ಎಲ್ಲರೂ ನವವಿವಾಹಿತ ವಧುವನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯ ಎಂದು ಕೇಳಲಾರಂಭಿಸುತ್ತಿದ್ದರು. ಮತ್ತು ಅವನು ನವವಿವಾಹಿತ ವಧುವನ್ನ ಸ್ತ್ರೀರೋಗ ತಜ್ಞರ ಬಳಿ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದ್ದರೆ ನನಗೆ ಯಾವ ಗೌರವ ಉಳಿಯುತ್ತಿತ್ತು? ಸರಿ, ನಾನು ಮೌನವಾಗಿದ್ದೆ. ನನಗೆ ಹೇಳಲು ಏನೂ ಇರಲಿಲ್ಲ. ನಾನು ನನ್ನ ಹೃದಯದಿಂದ ದೇವರಿಗೆ ಪ್ರಾರ್ಥಿಸುತ್ತಿದ್ದೆ, ಈಗ ನೀನೇ ನನಗೆ ಸಹಾಯ ಮಾಡು. ಹುಡುಗ ತುಂಬ ಒಳ್ಳೆಯವನು, ನಾನು ಅವನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ದೇವರೇ, ದಯವಿಟ್ಟು ನನ್ನ ಚಾರಿತ್ರ್ಯವನ್ನು ಸರಿ ಎಂದು ಸಾಬೀತುಪಡಿಸು. ನನ್ನ ಮೇಲೆ ಯಾವುದೇ ರೀತಿಯ ಆರೋಪ ಬರಬಾರದು. ನಾನು ಅಳುತ್ತಾ ಪ್ರಾರ್ಥಿಸುತ್ತಲೇ ಇದ್ದೆ. ಅಂತಿಮವಾಗಿ ಅವನು ಆಸ್ಪತ್ರೆಗೆ ಬಂದನು. ಅವನು ನನ್ನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದನು. ವೈದ್ಯರು ಅಲ್ಟ್ರಾಸೌಂಡ್ ಮಾಡಿದರು ಮತ್ತು ಅವರು ಹೇಳಿದ್ದನ್ನು ಕೇಳಿ ನನ್ನ ಮೇಲೆ ಸಿಡಿಲು ಬಡಿದಂತೆ ಭಾಸವಾಯಿತು. ವೈದ್ಯರು ಹೇಳಿದರು, ನೀವು 4 ತಿಂಗಳ ಗರ್ಭಿಣಿ. ನಾನು ನಿರಾಕರಿಸಿ ತಲೆ ಅಲ್ಲಾಡಿಸಿ ಹೇಳಿದೆ, ಇದು ಸಾಧ್ಯವಿಲ್ಲ. ಇಲ್ಲಿಯವರೆಗೆ ಯಾರು ನನ್ನನ್ನು ಮುಟ್ಟಿಲ್ಲ. ನನ್ನ ಈ ಮಾತಿಗೆ ವೈದ್ಯರು ಮುಗುಳು ನಕ್ಕು ಹೇಳಿದರು, ಪ್ರತಿಯೊಬ್ಬ ಹುಡುಗಿಯೂ ಅಪರಾಧ ಮಾಡಿದ ನಂತರ ಹೀಗೆ ಹೇಳುತ್ತಾಳೆ. ಆದರೆ ಕ್ಷಮಿಸಿ, ನಾನು ವರದಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಯಾವುದು ನಿಜವೋ ಅದು ನಿಜ. ನಾನು ಎದ್ದು ಹೊರಗೆ ಬಂದೆ. ಅಮೀರ್ ಕೂಡ ನನ್ನ ಹಿಂದೆ ಬಂದನು. ಅವನು ನನ್ನ ಕೈ ಹಿಡಿದು ತನ್ನ ಕಾರಿನಲ್ಲಿ ಕೂರಿಸಿ ತನ್ನೊಂದಿಗೆ ಕರೆದುಕೊಂಡು ಹೋದನು. ಅವನು ಹೇಳಲಾರಂಭಿಸಿದನು, ಈಗ ನೀನು ಏನಾದರೂ ಹೇಳುತ್ತೀಯಾ? ನಾನು ಜೋರಾಗಿ ಅಳಲಾರಂಭಿಸಿದೆ. ನಾನು ಹೇಳಿದೆ, ಅಮೀರ್, ಎಲ್ಲವೂ ನಿಮ್ಮ ಮುಂದೆ ಬಂದಿದೆ. ನಾನು 4 ತಿಂಗಳ ಗರ್ಭಿಣಿ. ಆದರೆ ದೇವರಿಗೆ ಸಾಕ್ಷಿಯಾಗಿ ಇಲ್ಲಿಯವರೆಗೆ ನಾನು ಯಾರೊಂದಿಗೂ ಮಾತನಾಡಿಲ್ಲ. ನನ್ನನ್ನು ಭೇಟಿಯಾಗುವುದು ಬಹಳ ದೂರದ ಮಾತು. ಈ ಮಗು ಯಾರದು ಮತ್ತು ಇದು ಎಲ್ಲಿಂದ ಬಂದಿದೆ ಎಂದು ನನಗೆ ತಿಳಿದಿಲ್ಲ. ಅಮೀರ್ ನನ್ನ ಕಣ್ಣುಗಳನ್ನು ನೋಡಿ ಹೇಳಿದನು, ಹಾಗಾದರೆ ನಿನ್ನ ಸುತ್ತಮುತ್ತಲಿನವರ ಮೇಲೆ ನಿಗಾ ಇಡು. ನಿನಗೆ ಈ ಅಪರಾಧವನ್ನು ಯಾರು ಮಾಡಿದರು? ನಿನ್ನ ಮನೆಯಲ್ಲಿ ಎಷ್ಟು ಜನ ವಾಸಿಸುತ್ತಿದ್ದಾರೆ? ನಾನು ಹೇಳಿದೆ, ನಾವು ಕೇವಲ 3 ಜನ, ನನ್ನ ತಂದೆ ಮತ್ತು ಅತ್ತೆ.
ಅಮೀರ್ ಹೇಳಲಾರಂಭಿಸಿದನು, ನಿನ್ನ ಸುತ್ತಮುತ್ತಲೂ ನಿಗಾವಹಿಸು. ಇದಾದ ನಂತರ ಅವನು ನನಗೆ ವಿಚ್ಛೇದನ ನೀಡಿದನು. ನಾನು ಅವನಿಗೆ ಏನನ್ನೂ ಹೇಳಲಿಲ್ಲ, ಏಕೆಂದರೆ ಬಹುಶಃ ಇದು ನನ್ನ ಹಣೆಬರದಲ್ಲಿ ಬರೆಯಲ್ಪಟ್ಟಿತ್ತು. ಅವನು ನನ್ನನ್ನು ತಂದೆಯ ಮನೆಯಲ್ಲಿ ಬಿಟ್ಟು ಹೋದನು. ನಾನು ಬಾಗಿಲನ್ನು ತಟ್ಟಿದೆ. ಅತ್ತೆ ಬಾಗಿಲು ತೆರೆದಳು. ಅವಳು ನನ್ನನ್ನು ನೋಡಿ ಆಶ್ಚರ್ಯಪಟ್ಟು ಕೇಳಲಾರಂಭಿಸಿದಳು, ನೀನು ಇಲ್ಲಿಗೆ ಹೇಗೆ ಬಂದೆ? ರಾತ್ರಿ 1 ಗಂಟೆಯಾಗಿದೆ. ನಿನ್ನ ಮನೆಯನ್ನು ಬಿಟ್ಟು ಇಲ್ಲಿಗೆ ಹೇಗೆ ಬಂದೆ? ನವವಿವಾಹಿತ ವಧು ಮದುವೆಯ ಮೊದಲ ರಾತ್ರಿ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಬರುವುದಿಲ್ಲ. ನಾನು ಹೇಳಿದೆ, ಅತ್ತೆ, ನನ್ನ ಗಂಡ ನನಗೆ ವಿಚ್ಛೇದನ ನೀಡಿದ್ದಾರೆ. ಇದನ್ನು ಕೇಳಿ ಅತ್ತೆ ಅವಳು ಹೇಳಲಾರಂಭಿಸಿದಳು, ನೀನು ಏನು ಹೇಳುತ್ತಿದ್ದೀಯಾ? ಇದು ಹೇಗೆ ಸಾಧ್ಯ? ಅವನು ನಿನಗೆ ಯಾಕೆ ವಿಚ್ಛೇದನ ನೀಡಿದನೋ? ನಾನು ಹೇಳಿದೆ, ಏಕೆಂದರೆ ನನ್ನ ಹೊಟ್ಟೆಯಲ್ಲಿ 4 ತಿಂಗಳ ಮಗುವಿದೆ. ಇದನ್ನು ಕೇಳಿ ನನ್ನ ಅತ್ತೆ ಆಶ್ಚರ್ಯಚಕಿತಳಾದಳು. ಅತ್ತೆ ನನ್ನ ಕೆನ್ನೆಗೆ ಬಲವಾಗಿ ಹೊಡೆದಳು. ಅವಳು ಹೇಳಿದಳು, ನೀನು ಯಾರೊಂದಿಗೆ ನಿನ್ನ ಮುಖಕ್ಕೆ ಮಸಿ ಬಳಿದುಕೊಂಡೆ? ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾನು ಅಳುತ್ತಾ ಕಿರುಚಲು ಆರಂಭಿಸಿದೆ. ನಾನು ಹೇಳಿದೆ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಅತ್ತೆ, ಈ ಮಗು ಎಲ್ಲಿಂದ ಬಂದಿದೆ ಎಂದು ನನಗೆ ತಿಳಿದಿಲ್ಲ. ಇದು ಯಾರದು ಎಂದು ನನಗೆ ತಿಳಿದಿಲ್ಲ. ನಾನು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ. ನಾನು ಕಿರುಚುತ್ತಲೇ ಇದ್ದೆ. ಆಗ ಅತ್ತೆ ನನ್ನ ಬಳಿ ಕುಳಿತು ನನ್ನನ್ನು ತಬ್ಬಿಕೊಂಡಳು. ಅವಳು ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋಗಿ ನೀರು ಕುಡಿಯಲು ಕೊಟ್ಟಳು. ಎಲ್ಲವೂ ಹೇಗೆ ಆಯಿತು ಎಂದು ಕೇಳಿದಳು. ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ಅತ್ತೆ, ಇದು ನನ್ನ ತಪ್ಪಲ್ಲ. ಹೀಗೆ ಹೇಳಿ ಅವಳು ತಂದೆಯ ಕೋಣೆಗೆ ಹೋದಳು. ತಂದೆ ಗಾಢ ನಿದ್ರೆಯಲ್ಲಿದ್ದರು. ನಾನು ಅಲ್ಲಿಗೆ ಹೋದೆ. ನಾನು ಹೇಳಿದೆ, ಅಪ್ಪ ಎದ್ದೇಳಿ, ನನ್ನ ಮಾತು ಕೇಳಿ. ಆದರೆ ತಂದೆ ನನ್ನ ಮಾತನ್ನು ಕೇಳಲಿಲ್ಲ. ಅತ್ತೆ ಹೇಳಲಾರಂಭಿಸಿದಳು, ಮಗಳೇ, ನಿನಗೆ ಗೊತ್ತಲ್ಲವೇ, ನಿನ್ನ ತಂದೆ ಇಡೀ ದಿನ ಮನೆಯಿಂದ ಹೊರಗಿರುತ್ತಾರೆ ಮತ್ತು ಬೆಳಗ್ಗೆ ಬೇಗ ಏಳುತ್ತಾರೆ. ಅದಕ್ಕಾಗಿ ಅವರು ಇಡೀ ರಾತ್ರಿ ಗಾಢ ನಿದ್ರೆಯಲ್ಲಿ ಮಲಗಿರುತ್ತಾರೆ. ಈಗ ಅವರು ಬೆಳಿಗ್ಗೆ ಮಾತ್ರ ಏಳುತ್ತಾರೆ. ಆಗ ನೀನು ನಿನ್ನ ಕಥೆಯನ್ನು ಅವರಿಗೆ ಹೇಳು. ಅತ್ತೆ ಇಡೀ ರಾತ್ರಿ ನನ್ನೊಡನೆ ಕುಳಿತು ಅಳುತ್ತಿದ್ದರು. ನನ್ನ ಅಪರಾಧಿ ನನ್ನ ಮುಂದೆ ಯಾವಾಗ ಬರುತ್ತಾನೆ ಎಂದು ನಾನು ಅವಳಿಗೆ ಹೇಳಿದೆ. ಅವಳು ಹೇಳಿದಳು, ಚಿಂತೆ ಮಾಡಬೇಡ, ನಿನಗೆ ಹೀಗೆ ಮಾಡಿದವನನ್ನು ನಾನು ಹುಡುಕುತ್ತೇನೆ, ನನ್ನನ್ನು ನಂಬು. ಅತ್ತೆ ಬೆಳಿಗ್ಗೆ ತಂದೆಯನ್ನು ಎಬ್ಬಿಸಲು ಕೋಣೆಗೆ ಹೋದಳು. ತಂದೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋದರು. ನಂತರ ಬಹಳ ಸಮಯದ ನಂತರ ಮನೆಗೆ ಮರಳಿದರು. ಬಂದ ತಕ್ಷಣ ಅವರು ಏನು ವಿಷಯ ಎಂದು ಕೇಳಿದರು. ರಾತ್ರಿ ನಮ್ಮ ಮನೆಯಿಂದ ಅಳುವ ಶಬ್ದಗಳು ಬರುತ್ತಿದ್ದವು ಎಂದು ಬಡಾವಣೆಯ ಜನರು ಹೇಳುತ್ತಿದ್ದರು. ಯಾರು ಅಳುತ್ತಿದ್ದರು? ನಾನು ಕೋಣೆಯಿಂದ ಹೊರಗೆ ಬಂದು ಹೇಳಿದೆ, ಅಪ್ಪ, ನಾನು ಅಳುತ್ತಿದ್ದೆ. ಅವರು ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು. ಏನಾಯಿತು ಮಗಳೇ ಎಂದು ಅವರು ಕೇಳಿದರು. ನಾನು ಅವರಿಗೆ ಎಲ್ಲವನ್ನ ಹೇಳಿದೆ. ಅಪ್ಪನ ಮುಖ ಕಳೆಗುಂದಿತು. ನಾನು ಹೇಳಿದೆ, ಇದು ನನ್ನ ತಪ್ಪಲ್ಲ. ಇದೆಲ್ಲವನ್ನ ನನಗೆ ಯಾರು ಮಾಡಿದರು ಎಂದು ನನಗೆ ತಿಳಿದಿಲ್ಲ. ಅವರು ಮೌನವಾಗಿದ್ದರು. ಅವರು ತಲೆ ಬಗ್ಗಿಸಿ ನಂತರ ಮನೆಯಿಂದ ಹೊರಗೆ ಹೋದರು. ಆದರೆ ನಾನು ತುಂಬ ಅಸಮಾಧಾನಗೊಂಡಿದ್ದೆ. ನಮ್ಮ ಮನೆಯಲ್ಲಿ ನಾವು ಮೂವರನ್ನ ಹೊರತುಪಡಿಸಿ ಬೇರೆ ಯಾರೂ ಇರುವುದಿಲ್ಲ. ನಾನು ತಂದೆ ಮತ್ತು ಅತ್ತೆಯವರಲ್ಲಿ ಯಾರನ್ನು ಸಂಶಯಿಸಲು ಸಾಧ್ಯವಾಗಲಿಲ್ಲ. ಆದರೆ ನಾನು ನನ್ನ ಅಪರಾಧಿಯನ್ನು ಕಂಡುಹಿಡಿಯಲೇಬೇಕು ಎಂದು ನಿರ್ಧರಿಸಿದ್ದೆ. ಇದೆಲ್ಲವನ್ನ ಮಾಡಿದವರು ಯಾರೇ ಆಗಲಿ ಅವರನ್ನು ಬಹಿರಂಗಪಡಿಸಬೇಕು ಎಂದು ನಾನು ದೇವರಿಗೆ ಪ್ರಾರ್ಥಿಸಿದೆ. ನಾನು ನನ್ನ ಮನೆಯ ವ್ಯವಹಾರಗಳ ಮೇಲೆ ನಿಗಾ ಇಡಲಾರಂಭಿಸಿದೆ. ನಾನು ನನ್ನ ದುಃಖದಲ್ಲಿ ಕಳೆದು ಹೋಗಿದ್ದರೂ ನಾನು ಎಲ್ಲದರ ಮೇಲೆ ನಿಗಾ ಇಟ್ಟಿದ್ದೇನೆ ಎಂದು ಯಾರಿಗೂ ಅನಿಸ್ತಿರಲಿಲ್ಲ. ನನ್ನ ಸುತ್ತಮುತ್ತ ನಡೆಯುತ್ತಿರುವ ಎಲ್ಲದರ ಮೇಲೆ ನನಗೆ ಅರಿವಿತ್ತು. ನಾನು ದಿನವಿಡೀ ಚಿಂತಿಸುತ್ತಿದ್ದೆ. ನಾನು ಮನೆಯ ಸುತ್ತಲೂ ಓಡಾಡುತ್ತಿದ್ದೆ. ನನ್ನ ತಂದೆ ಎಷ್ಟು ದುಃಖಿತರಾಗಿದ್ದರೆಂದರೆ ಅವರು ಮನೆಗೆ ಬರುತ್ತಿರಲಿಲ್ಲ. ರಾತ್ರಿಯಾದಾಗ ನನ್ನ ಅತ್ತೆ ಬಂದು ನನ್ನೊಡನೆ ಮಲಗುತ್ತಿದ್ದಳು. ಅವಳು ನನ್ನೊಡನೆ ಮಾತನಾಡಿ ಹೇಳುತ್ತಿದ್ದಳು, ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಚಿಂತೆ ಮಾಡಬೇಡ, ನಿನ್ನ ನೋವುಗಳು ದೂರವಾಗುತ್ತವೆ, ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ. ಅವಳ ಮಾತುಗಳು ನನಗೆ ಭರವಸೆಯನ್ನ ನೀಡುತ್ತಿದ್ದವು. ನಂತರ ನಾನು ಬೆಳಗ್ಗೆ 4 ಗಂಟೆಗೆ ಎಚ್ಚರವಾಗುತ್ತಿದ್ದೆ. ನನ್ನ ಮೇಲೆ ಯಾವುದೇ ಆಪತ್ತು ಕಳೆದಂತೆ, ದುಃಖದ ಪರ್ವತವೇ ಮುರಿದು ಬಿದ್ದಂತೆ ನಿದ್ರೆ ಮಾಡಲು ನಾನು ಒತ್ತಾಯಿಸಲ್ಪಟ್ಟಿದ್ದೆ. ಆದರೆ ನನ್ನ ರಾತ್ರಿಯ ನಿದ್ದೆ ಯಾಕೆ ಭಂಗವಾಗಲಿಲ್ಲ? ನಾನು ಯಾಕೆ ಇಡೀ ರಾತ್ರಿ ಹೀಗೆ ಮಲಗುತ್ತಿದ್ದೇನೆ? ಅದರ ಹಿಂದಿನ ಕಾರಣವೇನೆಂದು ಅತ್ತೆ ಬಂದ ಸಮಯದಲ್ಲಿ ನಾನು ಯಾಕೆ ನಿದ್ದೆಗೆ ಜಾರುತ್ತಿದ್ದೇನೆ? ಅದಕ್ಕಾಗಿ ನಾನು ಅತ್ತೆಗೆ ಅವಳ ಕೋಣೆಯಲ್ಲಿ ಮಲಗುವಂತೆ ಹಲವು ಬಾರಿ ಹೇಳಿದ್ದೆ. ಆದರೆ ನಮ್ಮತ್ತೆ ಅವಳು ನಾನು ಮಲಗುವವರೆಗೂ ನನ್ನ ಕೋಣೆಗೆ ಬರುತ್ತಿದ್ದಳು. ಅವಳು ಹೊರಗೆ ಹೋಗುತ್ತಿರಲಿಲ್ಲ. ಅದಕ್ಕಾಗಿ ನಾನು ಈ ಬಾರಿ ಒಂದು ತಂತ್ರವನ್ನ ಮಾಡಲು ಯೋಚಿಸಿದೆ. ನಾನು ಅತ್ತೆಗೆ ನಾನು ಮಲಗಿದ್ದೇನೆ ಎಂದು ತೋರಿಸಿಕೊಳ್ಳುತ್ತೇನೆ, ಆದರೆ ಎಚ್ಚರವಾಗಿರುತ್ತೇನೆ ಮತ್ತು ಇಡೀ ರಾತ್ರಿ ಎಲ್ಲದರ ಮೇಲೆ ನಿಗಾ ಇಡುತ್ತೇನೆ. ರಾತ್ರಿ ಅತ್ತೆ ನನ್ನ ಕೋಣೆಗೆ ಬಂದು ನನ್ನೊಡನೆ ಮಾತನಾಡಲು ಆರಂಭಿಸಿದಳು. ನಾನು ಕಣ್ಣು ಮುಚ್ಚಿ ಮಲಗಿದ್ದೇನೆ ಎಂದು ನಟಿಸಿದೆ. ಸ್ವಲ್ಪ ಸಮಯದ ನಂತರ ಅವಳು ನನ್ನನ್ನು ಹಿಮ ಎಂದು ಕರೆದಳು. ಆದರೆ ನಾನು ಉತ್ತರಿಸಲಿಲ್ಲ. ನಂತರ ಅವಳು ಎದ್ದು ಹೊರಟು ಹೋದಳು. ನಾನು ನನ್ನ ಹಾಸಿಗೆಯಿಂದ ಎದ್ದು ಕುಳಿತು ಕೋಣೆಯ ಕಿಟಕಿಯ ಬಳಿ ಹೋಗಿ ನಿಂತೆ. ಸ್ವಲ್ಪ ಸಮಯದಲ್ಲಿ ಯಾರೋ ಅಂಗಳದಲ್ಲಿ ಹಾರಿದ ಸದ್ದು ಕೇಳಿಸಿತು.
ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಂತೆ ಆಯಿತು. ನಾನು ತುಂಬ ಎಚ್ಚರವಾಗಿದ್ದೆ. ಇದನ್ನ ನೋಡಿ ನಾನು ಸಾಯುವಷ್ಟು ಹೆದರಿದೆ. ಒಬ್ಬ ಯುವಕ ನಮ್ಮ ಮನೆಗೆ ಪ್ರವೇಶಿಸಿದನು. ಅವನು ಇಲ್ಲಿಯೋ ಅಲ್ಲಿಯೋ ಒಂದು ನೋಟ ಹರಿಸಿ ನಂತರ ನನ್ನ ಅತ್ತೆಯ ಕೋಣೆಯತ್ತ ಸಾಗಿದನು. ಇದನ್ನ ನೋಡಿ ಅವನು ಅತ್ತೆಗೆ ಹಾನಿ ಮಾಡಬಹುದೆಂದು ನನ್ನ ಜೀವ ಹೆದರಿತು. ನಾನು ಸದ್ದಿಲ್ಲದ ಹೆಜ್ಜೆಗಳೊಂದಿಗೆ ಅಲ್ಲಿಗೆ ತಲುಪಿದೆ. ಹುಡುಗ ನನ್ನ ಅತ್ತೆಯ ಕೋಣೆಯಲ್ಲಿದ್ದಾನೆ. ನಾನು ಮುಂದೆ ಹೋಗಿ ಕಿಟಕಿಯಿಂದ ನೋಡಿದೆ. ಹುಡುಗ ನನ್ನ ಅತ್ತೆಯೊಂದಿಗೆ ಮಾತನಾಡುತ್ತಿದ್ದಾನೆ. ಅವರಿಬ್ಬರಿಗೂ ಈಗಾಗಲೇ ಒಬ್ಬರನ್ನೊಬ್ಬರು ತಿಳಿದಿರುವಂತೆ ತೋರುತ್ತಿತ್ತು. ಮತ್ತು ಮಾತನಾಡುತ್ತಿರುವಾಗ ಅವನು ಇದ್ದಕ್ಕಿದ್ದಂತೆ ಅತ್ತೆಯ ಮುಂದೆ ಒಂದು ಬಟ್ಟೆಯನ್ನು ಹಿಡಿದು ಇದರಿಂದ ಅತ್ತೆ ಗಾಢ ನಿದ್ರೆಗೆ ಜಾರುವಂತೆ ಮಾಡಿದನು. ಹುಡುಗ ಅತ್ತೆಗೆ ಏನು ಮಾಡುತ್ತಾನೆ ಎಂದು ತಿಳಿದು ನಾನು ಆಘಾತಕ್ಕೆ ಒಳಗಾದೆ. ನಂತರ ಅವನು ಹೇಳಿದನು, ಏನು ಯೋಚಿಸುತ್ತಿದ್ದೀಯಾ ಮುದುಕಿ? ನಾನು ಇಲ್ಲಿಗೆ ನಿನ್ನ ಕಾರಣದಿಂದ ಬರುತ್ತಿದ್ದೇನೆ ಎಂದು ನೀನು ತಪ್ಪು ತಿಳಿದುಕೊಂಡಿದ್ದೀಯಾ? ನಾನು ಇಲ್ಲಿಗೆ ಬರುವುದು ನಿನ್ನ ಸೋದರ ಸೊಸೆಗಾಗಿ. ನಿನ್ನಲ್ಲಿ ನನಗೆ ಯಾವ ಆಸಕ್ತಿ ಇರಬೇಕು? ಹೌದು ಸರಿ, ನಾನು ನಿನ್ನಿಂದ ಹಣ ತೆಗೆದುಕೊಳ್ಳುತ್ತೇನೆ ಮತ್ತು ನಿನ್ನೊಂದಿಗೆ ಪ್ರೀತಿಯ ಬಗ್ಗೆಯೂ ಮಾತನಾಡುತ್ತೇನೆ. ಆದರೆ ನಾನು ಇಲ್ಲಿಗೆ ಬರುವ ನಿಜವಾದ ಉದ್ದೇಶ ನಿನ್ನ ಸೋದರ ಸೊಸೆಗೆ. ಈ ಮಾತುಗಳನ್ನು ಕೇಳಿ ನಾನು ಕಲ್ಲಿನಂತೆ ಹೆಪ್ಪುಗಟ್ಟಿದೆ. ನಾನು ನನ್ನ ಕೋಣೆಗೆ ಓಡಿ ಹೋದೆ. ನಾನು ಹಾಸಿಗೆ ಮೇಲೆ 2 ದಿಂಬುಗಳನ್ನು ಇಟ್ಟು ಅದರ ಮೇಲೆ ಹೊದಿಕೆಯನ್ನು ಹಾಕಿದೆ, ಯಾರೋ ಅಲ್ಲಿ ಮಲಗಿರುವಂತೆ ಕಾಣುವಂತೆ. ನಂತರ ನಾನು ಅಟ್ಯಾಚ್ ಬಾತ್ರೂಮ್ಗೆ ಹೋಗಿ ಅಡಗಿಕೊಂಡೆ. ಬಾಗಿಲಿನಿಂದ ನೋಡಿದೆ, ಹುಡುಗ ನನ್ನ ಕೋಣೆಯಲ್ಲಿದ್ದ. ಅವನು ಬಂದಾಗ ಅವನು ಬಾಟಲಿಯನ್ನು ತೆಗೆದು ಒಂದು ಕರವಸ್ತ್ರವನ್ನು ಅದರಲ್ಲಿ ನೆನೆಸಿ ನನ್ನ ಹೊದಿಕೆಯನ್ನು ತೆಗೆದು ನನ್ನ ಮಲಗಿಸಲು ಉದ್ದೇಶಿಸಿ ಮುಂದೆ ಸಾಗಿದನು. ಆದರೆ ಅವನು ನನ್ನನ್ನು ಹಾಸಿಗೆ ಮೇಲೆ ಕಾಣದಿದ್ದಾಗ ಅವನು ಆಶ್ಚರ್ಯಪಟ್ಟನು. ಅಲ್ಲಿ ಕೇವಲ 2 ದಿಂಬುಗಳು ಬಿದ್ದಿದ್ದವು. ಅವನ ಕೈಯಲ್ಲಿದ್ದ ಅರವಳಿಕೆ ಔಷಧಿ ಹಾಸಿಗೆ ಮೇಲೆ ಬಿದ್ದಿತು. ಇದರಿಂದ ಅದು ಒದ್ದೆಯಾಯಿತು. ಹುಡುಗ ನನ್ನನ್ನು ಅಲ್ಲಿ ಇಲ್ಲಿ ಹುಡುಕಲು ಪ್ರಯತ್ನಿಸಿದನು. ಆದರೆ ನಾನು ಎಚ್ಚರವಾಗಿದ್ದೇನೆ ಎಂದು ಅವನಿಗೆ ಅರ್ಥವಾಯಿತು. ನಾನು ಯಾರಿಗಾದರೂ ಹೇಳಬಹುದು ಎಂದು ಅವನು ಹೆದರಿದನು. ಅವನು ತನ್ನ ಪ್ರಾಣ ಉಳಿಸಿಕೊಳ್ಳಲು ನನ್ನ ಮನೆಯಿಂದ ಓಡಿ ಹೋದನು. ನಾನು ಬಾತ್ರೂಮಿಗೆ ಹೋದೆ. ನಾನು ಕುಳಿತು ಜೋರಾಗಿ ಅಳಲಾರಂಭಿಸಿದೆ. ಓ ದೇವರೇ, ಏನಾಗಿದೆ ಇದೆಲ್ಲ? ಏನು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಅತ್ತೆ ಕೋಣೆಗೆ ಹೋಗಿ ಅವಳನ್ನು ಕರೆದೆ. ಆದರೆ ಅವಳು ಪ್ರಜ್ಞಾಹೀನಳಾಗಿ ಮಲಗಿದ್ದಳು. ನಾನು ತಂದೆಯ ಕೋಣೆಗೆ ಹೋದೆ. ಅವರು ಗಾಢ ನಿದ್ರೆಯಲ್ಲಿದ್ದರು. ನಂತರ ನಾನು ನನ್ನ ಕೋಣೆಗೆ ಹಿಂತಿರುಗಿ ಬಾಗಿಲು ಮುಚ್ಚಿಕೊಂಡೆ ಮತ್ತು ಇಡೀ ರಾತ್ರಿ ನನ್ನ ಕೋಣೆಯಿಂದ ಹೊರಗೆ ಬರಲಿಲ್ಲ. ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ಅತ್ತೆ ಮತ್ತು ತಂದೆ ಎದ್ದಿರುವುದನ್ನು ನೋಡಿದೆ. ಅವರು ದೇವಸ್ಥಾನಕ್ಕೆ ಹೊರಟಿದ್ದರು. ನನ್ನನ್ನು ನೋಡಿ ಅತ್ತೆ ಹೇಳಲಾರಂಭಿಸಿದಳು, ಹಿಮಾ, ನೀನು ಇಷ್ಟು ಬೇಗ ಹೇಗೆ ಎದ್ದೆ? ನಾನು ಎದ್ದು ಹೇಳಿದೆ, ನಾನು ನನ್ನ ಅಪರಾಧಿಯನ್ನ ಕಂಡು ಹಿಡಿದುಕೊಂಡಿದ್ದೇನೆ. ಅತ್ತೆ ಆಶ್ಚರ್ಯಪಟ್ಟು ಹೇಳಿದಳು, ಎಲ್ಲಿದ್ದಾನೆ ನಿನ್ನ ಅಪರಾಧಿ ಹೇಳು? ನಾನು ಅತ್ತೆ ಕೈ ಹಿಡಿದು ನನ್ನ ಕೋಣೆಗೆ ಕರೆದುಕೊಂಡು ಹೋದೆ ಮತ್ತು ನಂತರ ಇಂದು ನನಗೆ ಸತ್ಯವನ್ನ ಹೇಳು, ನನ್ನ ತಂದೆ ನಿನ್ನ ಮೇಲೆ ಯಾವ ದೌರ್ಜನ್ಯಗಳನ್ನು ಎಸಗಿದ್ದರು ಎಂದು ಕೇಳಿದೆ. ಅತ್ತೆಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಹೇಳಿದಳು, ಬಹುಶಃ ನಾನು ನಿನಗೆ ಇದನ್ನ ಎಂದಿಗೂ ಹೇಳಲು ಸಾಧ್ಯವಾಗ್ತಿರ್ಲಿಲ್ಲ. ಆದರೆ ಈಗ ನೀನು ಒಂದು ದುಃಖವನ್ನ ಅನುಭವಿಸುತ್ತಿರುವುದರಿಂದ ನಾನು ನಿನಗೆ ಎಲ್ಲವನ್ನ ಹೇಳುತ್ತೇನೆ. ನನ್ನ ಯೌವನದಲ್ಲಿ ನಾನು ಒಬ್ಬ ಹುಡುಗನನ್ನ ಇಷ್ಟಪಟ್ಟಿದ್ದೆ ಮತ್ತು ಅವನಿಗೂ ನಾನು ಇಷ್ಟವಾಗಿದ್ದೆ. ನಾನು ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದೆ. ನನ್ನ ತಾಯಿಯೂ ಒಪ್ಪಿದ್ದಳು. ಆದರೆ ನಿನ್ನ ತಂದೆ ಈ ಸಂಬಂಧದಲ್ಲಿ ಅಡೆತಡೆಗಳನ್ನು ತಂದರು. ಅವರು ಹೇಳಿದರು, ನಾನು ನನ್ನ ತಂಗಿಯನ್ನ ಈ ಹುಡುಗನಿಗೆ ಮದುವೆ ಮಾಡಿಕೊಡುವುದಿಲ್ಲ. ಏಕೆಂದರೆ ಹುಡುಗ ತಪ್ಪು ಕೆಲಸ ಮಾಡುತ್ತಾನೆ ಮತ್ತು ತಪ್ಪು ದಾರಿಯಲ್ಲಿ ಹಣವನ್ನು ಸಂಪಾದಿಸುತ್ತಾನೆ. ನನ್ನ ಅಣ್ಣ ನನಗೆ ಹೊರಗಿನ ಸಂಬಂಧವನ್ನು ಹೊಂದಲು ಬಿಡಲಿಲ್ಲ ಮತ್ತು ಅವನ ಪಂಡಿತ ಸ್ನೇಹಿತರೊಬ್ಬರಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟನು. ಅವನು ನನಗಿಂತ 20 ವರ್ಷ ದೊಡ್ಡವನಾಗಿದ್ದನು. ನನ್ನ ಗಂಡ ಒಳ್ಳೆಯವನಾಗಿದ್ದನು. ಆದರೆ ನನ್ನ ಪ್ರೀತಿಯನ್ನು ಮರೆಯಲು ನನಗೆ ಸಾಧ್ಯವಾಗಲಿಲ್ಲ. ಮದುವೆಯು ಕೆಲವೇ ದಿನಗಳ ಕಾಲ ನಡೆಯಿತು. ಸಮಯ ಕಳೆಯಿತು ಮತ್ತು ನಂತರ ನನ್ನ ಗಂಡ ತೀರಿಕೊಂಡನು. ಈ ಶಿಕ್ಷೆ ನನಗೆ ತುಂಬ ದೊಡ್ಡದಾಗಿತ್ತು. ನನ್ನ ಅತ್ತೆ ಮಾವರು ನನ್ನನ್ನು ವಿಧವೆ ಎಂದು ಕರೆದು ಮನೆಯಿಂದ ಹೊರಹಾಕಿದರು. ನಾನು ನನ್ನ ಮನೆಗೆ ಹಿಂತಿರುಗಿದೆ. ಈಗ ನನ್ನ ಅಣ್ಣ ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಾರಂಭಿಸಿದನು. ಇದೆಲ್ಲವೂ ತನ್ನಿಂದಲೇ ಆಯಿತು ಎಂದು ಅವನಿಗೆ ತಿಳಿದಿತ್ತು. ಅವನು ನನ್ನ ಇಚ್ಛೆಯಂತೆ ನನ್ನನ್ನು ಮದುವೆ ಮಾಡಿಸಿದ್ದರೆ ನಾನು ಇಂದು ವಿಧವೆಯಾಗ್ತಿರಲಿಲ್ಲ. ನನಗೆ ನನ್ನ ಗಂಡನ ಬೆಂಬಲವಿರುತ್ತಿತ್ತು. ನನ್ನ ಅಣ್ಣ ನನ್ನೊಂದಿಗೆ ಮಾತನಾಡಲು ಸಹ ಹೆದರುತ್ತಿದ್ದನು. ಅವನು ತನ್ನ ಹೆಂಡತಿಗೆ ಹೇಳಿದನು, ಹೋಗಿ ನನ್ನ ತಂಗಿಗೆ ಮತ್ತೆ ಮದುವೆಯಾಗಲು ಇಷ್ಟವಿದೆಯೇ ಎಂದು ಕೇಳು. ನಾನು ನನ್ನ ಪ್ರೇಮಿಯ ನಂಬರನ್ನು ಹುಡುಕಿದೆ ಮತ್ತು ನಾನು ಅವನೊಂದಿಗೆ ಮಾತನಾಡಿದಾಗ ಅವನು ಹೇಳಿದನು, ನಾನು ಈಗ ಮದುವೆಯಾಗಿದ್ದೇನೆ, ನನ್ನ ಜೀವನದಲ್ಲಿ ನಿನಗೆ ಸ್ಥಳವಿಲ್ಲ ಎಂದು. ಅಂದಿನಿಂದ ಇಂದಿನವರೆಗೆ ನಾನು ನಿನ್ನ ತಂದೆಯನ್ನು ದ್ವೇಷಿಸುತ್ತಿದ್ದೇನೆ. ನನಗೆ ಭಯವಾಗುತ್ತಿತ್ತು. ಅವನು ನಿನ್ನನ್ನು ಪ್ರೀತಿಯಿಂದ ನೋಡಿದಾಗ, ನಿನ್ನ ಬಗ್ಗೆ ಹೆಮ್ಮೆಪಟ್ಟಾಗ
ಆಗ ನಾನು ಯೋಚಿಸುತ್ತಿದ್ದೆ, ಅವನು ನಿನ್ನನ್ನು ಒಬ್ಬ ವಯಸ್ಸಾದವನಿಗೆ ಮದುವೆ ಮಾಡಿಸುತ್ತಾನೆ ಎಂದು. ನೀನು ನಿರಾಕರಿಸಿದರೆ ಅವನು ನನ್ನ ಪ್ರೀತಿಯನ್ನ ನೆನೆಸಿ ನಿನ್ನನ್ನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ ಎಂದು. ನಾನು ನಿನ್ನನ್ನು ತುಂಬ ಪ್ರೀತಿಸಿದ್ದೇನೆ ಮಗಳೇ. ನಿನ್ನ ಎಲ್ಲ ಆಸೆಗಳನ್ನು ಪೂರೈಸಿದ್ದೇನೆ. ನನ್ನ ಚಿಕ್ಕ ಆಸೆಯನ್ನು ಪೂರೈಸಲು ಸಾಧ್ಯವಿಲ್ಲವೇ? ಹೀಗೆಲ್ಲ ಹೇಳಿ ಅವನು ನಿನ್ನನ್ನು ಮೋಸಗೊಳಿಸುತ್ತಾನೆ. ಅದಕ್ಕಾಗಿ ನಾನು ನಿಮ್ಮಿಬ್ಬರ ಪೋಷಕರ ನಡುವೆ ಯಾವಾಗಲೂ ಒಂದು ಗೆರೆಯನ್ನು ಎಳೆದಿದ್ದೆ. ನಾನು ಅವನನ್ನು ನೋಡಿದಾಗಲೆಲ್ಲ ನನ್ನ ದುಃಖವು ಹೆಚ್ಚಾಗುತ್ತಿತ್ತು. ನನ್ನ ತಂದೆ ಹೇಳಿದರು, ನಿನ್ನ ಅತ್ತೆ ತನಗಿಂತಹ 10 ವರ್ಷ ಚಿಕ್ಕವನಾದ ಹುಡುಗನೊಂದಿಗೆ ಅಕ್ರಮ ಸಂಬಂಧದಲ್ಲಿದ್ದಾಳೆ ಎಂದು. ಆಗ ನನ್ನ ಅತ್ತೆ ನಿಜವನ್ನು ಒಪ್ಪಿಕೊಂಡಳು. ನಿನ್ನ ತಂದೆಗೆ ಮತ್ತು ನಿನಗೆ ಪ್ರತಿದಿನ ನಿದ್ರೆ ಮಾತ್ರೆಗಳನ್ನು ಆಹಾರದಲ್ಲಿ ಬೆರೆಸುತ್ತಿದ್ದೆ. ಇದರಿಂದ ಅವರು ಇಡೀ ರಾತ್ರಿ ಎಚ್ಚರದಿಂದ ಇರಲು ಸಾಧ್ಯವಾಗ್ತಿರಲಿಲ್ಲ. ಈ ಮಾತುಗಳನ್ನು ಕೇಳಿ ನಾನು ಜೋರಾಗಿ ಅಳಲಾರಂಭಿಸಿದೆ ಮತ್ತು ಹೇಳಿದೆ, ನನಗೆ ಇದೆಲ್ಲವೂ ಈಗಾಗಲೇ ತಿಳಿದಿದೆ. ನಿನ್ನೆ ರಾತ್ರಿ ನಾನು ಎಚ್ಚರವಾಗಿದ್ದೆ. ನನ್ನನ್ನು ಮಲಗಿಸಿದ ನಂತರ ನೀನು ನಿನ್ನ ಕೋಣೆಗೆ ಹೋದಾಗ ಸ್ವಲ್ಪ ಸಮಯದ ನಂತರ ಒಬ್ಬ ಹುಡುಗ ಮನೆಗೆ ಪ್ರವೇಶಿಸಿದನು. ಅವನು ನಿನ್ನ ಕೋಣೆಗೆ ಹೋದನು, ನಿನಗೆ ನಿದ್ರೆ ಮಾತ್ರೆಗಳನ್ನು ಕೊಟ್ಟನು ಮತ್ತು ನಂತರ ನನ್ನ ಕೋಣೆಗೆ ಬಂದನು. ನಾನು ನನ್ನ ಕೋಣೆಯಲ್ಲಿ ಲಾಕ್ ಮಾಡಿಕೊಂಡಿದ್ದೆ. ಅವನು ನನಗೂ ನಿದ್ರೆ ಮಾತ್ರೆಗಳನ್ನು ಕೊಡಲು ಪ್ರಯತ್ನಿಸಿದನು, ಆದರೆ ನಾನು ಉಳಿದುಕೊಂಡೆ. ಅವನು ನಿನ್ನ ಕೋಣೆಯಲ್ಲಿ ಹೇಳುತ್ತಿದ್ದನು, ನಾನು ಇಲ್ಲಿಗೆ ಬರುವುದು ನಿನ್ನ ಸಲುವಾಗಿ ಅಲ್ಲ, ನಿನ್ನ ಸೋದರ ಸೊಸೆಯ ಸಲುವಾಗಿ. ನನ್ನನ್ನು ತುಳಿದವನು ಬೇರಾರೂ ಅಲ್ಲ, ನೀನು ಮನೆಗೆ ಕರೆಯುತ್ತಿದ್ದ ಅದೇ ಹುಡುಗ. ನಿನ್ನ ಅಪರಾಧವು ನನ್ನ ಜೀವನದ ಅತಿದೊಡ್ಡ ಅಪರಾಧ. ನೀನು ನನ್ನನ್ನು ಇಡೀ ಜೀವನ ಅಳುವಂತೆ ಮಾಡಿದ್ದೀಯಾ. ನಾನು ಈ ಮಾತುಗಳನ್ನು ಹೇಳುತ್ತಲೇ ಇದ್ದೆ ಮತ್ತು ನಂತರ ಪ್ರಜ್ಞೆ ತಪ್ಪಿ ಹೋಯಿತು. ಆಸ್ಪತ್ರೆಯಲ್ಲಿ ನನ್ನ ಕಣ್ಣು ತೆರೆಯಿತು. ಅತ್ತೆ ಹೇಳಿದಳು, ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗು ಈಗ ಇಲ್ಲ. ಅತ್ತೆಯ ಮಾತುಗಳನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು, ಏಕೆಂದರೆ ನಾನು ಈ ಮಗುವಿಗೆ ಪ್ರೀತಿಯನ್ನು ನೀಡಲು ಸಾಧ್ಯವಾಗ್ತಿರಲಿಲ್ಲ. ಆ ಮಗು ಯಾವಾಗಲೂ ನನ್ನ ಗತಕಾಲವನ್ನು ನೆನಪಿಸುತ್ತಿತ್ತು ಮತ್ತು ನಾನು ಅವನನ್ನು ನೋಡಿದ ನಂತರ ಇಡೀ ಜೀವನ ಮಗುವನ್ನು ದ್ವೇಷಿಸುತ್ತಿದ್ದೆ. ಅತ್ತೆ ಆ ಹುಡುಗನಿಂದ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದಳು. ಅವಳು ಒಂದು ರಾತ್ರಿ ಅವನನ್ನು ಮತ್ತೆ ಮನೆಗೆ ಕರೆದಳು. ಅವನು ಪ್ರವೇಶಿಸಿದಾಗ ಅವರು ಪೊಲೀಸರನ್ನು ಕರೆದು ಅವನು ಕಳ್ಳ ಎಂದು ಹೇಳಿ ಅವನನ್ನು ಕಳ್ಳತನದ ಆರೋಪದ ಮೇಲೆ ಬಂಧಿಸಲಾಯಿತು. ಮತ್ತೊಂದೆಡೆ ನನ್ನ ವಿಚ್ಛೇದನದ ಸುದ್ದಿ ಇಡೀ ಕುಟುಂಬದಲ್ಲಿ ಹರಡಿತು. ಈಗ ಎಲ್ಲರೂ ನನ್ನನ್ನೇ ದೂಷಿಸುತ್ತಾರೆ ಎಂದು ನಾನು ಹೆದರಿದ್ದೆ. ಆದರೆ ದೇವರು ಅಮೀರ್ನನ್ನು ಚೆನ್ನಾಗಿ ಇಡಲಿ. ಅವನು ಎಲ್ಲರಿಗೂ ಹೇಳಿದರು, ನಾನು ನನ್ನ ಹೆಂಡತಿಗೆ ವಿಚ್ಛೇದನ ನೀಡುತ್ತಿದ್ದೇನೆ, ಏಕೆಂದರೆ ನಾನು ಬೇರೆ ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ ಎಂದು. ಅವನು ನನ್ನ ತಪ್ಪನ್ನು ತನ್ನ ಮೇಲೆ ತೆಗೆದುಕೊಂಡನು. ಅವನಿಂದ ವಿಚ್ಛೇದನ ಪಡೆದ ನಂತರ ನನಗೆ ಅನೇಕ ಸಂಬಂಧಗಳು ಬಂದವು, ಆದರೆ ನಾನು ಇದೀಗ ಯಾರೊಂದಿಗೂ ಮದುವೆಯಾಗಲು ಸಿದ್ಧಳಿಲ್ಲ. ನಾನು ಈಗ ನನ್ನ ಜೀವನದಲ್ಲಿ ಒಬ್ಬಂಟಿಯಾಗಿರಲು ಬಯಸುತ್ತೇನೆ. ಸ್ನೇಹಿತರೆ, ನಮ್ಮ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.